ಇದೊಂದು ರಾಕೆಟ್ ಹೇಗೆ ಮೇಲೆ ಹೋಗ್ತದ ಹಾಗೆ ಮಕ್ಕಳ ಆಸೆಗಳು ಸಹ ಚಿಗುರ್ತಾ ಹೋಗ್ಬೇಕು. ಅತಿಯಾಗಿ ಉದ್ದವಿರುವಂತಹ ಪ್ರಾಣಿ ಜಿರಾಫೆಯನ್ನ ಬಂದ ತಕ್ಷಣ ನೀವು ನೋಡ್ಬೋದು. ಈಗ ಸದ್ಯಕ್ಕೆ ನಮಗೆ ಇವರು ಮೂವರು ಇದನ್ನು ಕೆಲಸ ಮಾಡಿಕೊಟ್ಟಿದ್ದಾರೆ. बहुत स्कूल में काम किया है, लेकिन सबसे मुझे बहुत अच्छा लगा इस स्नेहा हाई स्कूल में. ಆನೆ ಅನ್ನುವಂಥದ್ದು ಪ್ರತಿಯೊಂದು ಮಗುವಿಗೆ ಸಹ ಸೆಳೆಯುವಂತಹ ಪ್ರಾಣಿ. ಸುಳ್ಳಿಕ್ಕೆ ಒಂದು ಒಳ್ಳೆಯ ಕೊಡುಗೆಯಾಗಿ ಸಿಗ್ಬೋದು ಅಂತ ನನ್ನ ಆಲೋಚನೆ. ಒಂದು ಪರಿಸರ ಸಮೃದ್ಧಿ ಮನೆಯಲ್ಲಿ ಶಾಲೆಯಲ್ಲಿ ಆಗಬೇಕೆಂಬುದು ನಮ್ಮ ಕಾನ್ಸೆಪ್ಟ್. ಜಿರಾಫೆ, ಆನೆ ಅದನ್ನೆಲ್ಲ ನೋಡ್ಲಿಕ್ಕೆ ಟೀಚರ್ಸ್ ಅವರು ಒಮ್ಮೊಮ್ಮೆ ಕರ್ಕೊಂಡು ಹೋಗ್ತಾರೆ. ತುಂಬಾ ಖುಷಿ ಆಗ್ತದೆ ನೋಡ್ಲಿಕ್ಕೆ. ಯಾರಾದ್ರೂ ನಾನು ಇದನ್ನು ಒಂದು ಸ್ಪಾನ್ಸರ್ ಮಾಡ್ತೇನೆ ಹೇಳಿದ್ರೆ ಸ್ಪಾನ್ಸರ್ಸ್ ನಾನು ಸಂಪರ್ಕಿಸ್ತೇನೆ. ಸಿನ್ಸ್ ಅರಣ್ಯ ಮತ್ತು ಪ್ರಾಣಿಗಳಿಗೆ ಸಂಬಂಧಿಸಿದ್ರಿಂದ ನಾನು ಸಾಧ್ಯ ಆದರೆ ಸ್ವಲ್ಪ ಹಠ ಹಿಡಿದಾದ್ರೂ ಅರಣ್ಯ ಸಚಿವರನ್ನು ಕರೆಸಿ ಉದ್ಘಾಟನೆ ಮಾಡಿಸ್ಬೇಕಂತಿದೆ. ನಿಮಗೇನಾದ್ರೂ ನೋಡ್ಬೇಕು ಅಂತ ಅನಿಸಿದ್ರೆ ಬರ್ಬೋದಂತೆ, ಬಂದು ಆರಾಮ್ಸೆ ನೋಡ್ಬೋದಂತೆ. ಸುಳ್ಳಿ ತಾಲೂಕಿನಲ್ಲಿ ಕಾಡು ಪ್ರಾಣಿಗಳು ಶಾಲೆಗೆ ಬರ್ತಾ ಇವೆ ಅಂತ ರಜೆಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಈ ಶಾಲೆಯಲ್ಲಿ ನಾವು ಕಾಡು ಪ್ರಾಣಿಗಳ ಮಧ್ಯೆ ಬದುಕ್ತೀವಿ, ಪಾಠವನ್ನ ಓದ್ತೀವಿ ಅಂತ ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ದಾರೆ. ಹಾಗಾದ್ರೆ ಸ್ಟೋರಿ ಏನು ಬನ್ನಿ ತೋರಿಸ್ತೀನಿ. ಅವಾಗ್ಲೇ ಹೇಳ್ದೆ ನಾನು ಮೃಗಾಲಯ ಎಲ್ಲ ಸ್ಕೂಲಿಗೆ ಬಂದಿದ್ದೀವಿ ಅಂತ. ಸೊ ಹಾಗಾಗಿ ನಿಮಗೆ ಇವಾಗ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಏನಿದು ಅನ್ನುವಂತಹ ಸ್ಟೋರಿಗೆ. ನಮ್ಮೊಂದಿಗೆ ಈ ಒಂದು ಸ್ನೇಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಚಂದ್ರಶೇಖರ್ ದಾಮ್ಲೆ ಸರ್ ಇದ್ದಾರೆ, ಮಾತಾಡಿಸ್ತೀನಿ ನಾನು. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೇನೆ. ಇಲ್ಲಿ ಹೇಗೆ ಕಾಣುತ್ತೆ ಹಾಗೆ ನಿಮ್ಮ ಸ್ಕೂಲ್ ಕೂಡ ಇದೆ. ಪ್ರಕೃತಿಯ ಮಧ್ಯದಲ್ಲಿ ನಿಮ್ಮ ಸ್ಕೂಲ್ ಕಂಗೊಳಿಸ್ತಾ ಇದೆ. ನಾನು ಮೊದಲ ಬಾರಿ ಬರುವಂತಹದ್ದು, ನನಗಂತೂ ನಿಜವಾಗ್ಲೂ ಖುಷಿ ಅನ್ಸ್ತು. ಈ ರೀತಿಯ ಒಂದು ಶಿಕ್ಷಣ ವ್ಯವಸ್ಥೆಯನ್ನ ಮಾಡ್ತಾ ಹೋಗ್ಬೋದು ಅನ್ನುವಂಥದ್ದು. ಮೊದಲು ನಿಮಗೆ ಅಭಿನಂದನೆ ಹೇಳ್ತಾ ಇದ್ದೀನಿ ನಾನು. ಹಾಗಾಗಿ ಇವತ್ತು ನಾವು ಬಂದಿರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಕಲಾಕೃತಿಗಳು ನಡೀತಾ ಇರುವಂತಹದ್ದು, ಪ್ರಾಣಿಗಳನ್ನ ಒಂದು ಚಿತ್ರಗಳನ್ನ ಮಾಡ್ತಾ ಇರುವಂತಹದ್ದು ಅಂತ. ಹಾಗಾಗಿ ಯಾವ ರೀತಿ ಇದೆ ಸರ್, ಯಾವ ರೀತಿ ಯೋಜನೆ ಇದೆ ನಿಮ್ದು ಅಂತ? ಈಗ ನಿಮ್ಮ ಬಲಬದಿಯಲ್ಲಿರೋ ಗೋಡೆ ಮೇಲೆ ಇರೋ ಚಿತ್ರ ಯಾವ ಉದ್ದೇಶದಿಂದ ಮಾಡಿದ್ದಂದ್ರೆ, ಯಾವುದೇ ಒಂದು ಶಾಲೆಯಲ್ಲಿ ಬರೀ ಟೀಚರ್ಸ್ ಮಾತಾಡೋದಲ್ಲ, ಗೋಡೆಗಳು ಸಹ ಮಾತಾಡ್ಬೇಕೆನ್ನುವಂತಹ ದೃಷ್ಟಿಯಿಂದ ಮಾಡಿರುವಂತದ್ದು. ಇಲ್ಲಿ ಈ ಇಷ್ಟು ವಿಶಾಲವಾದ ಗೋಡೆಯನ್ನು ಹೇಗೆ ಚೆನ್ನಾಗಿ ನಮ್ಮ ಮಕ್ಕಳಿಗೆ ಒಂದು ಸಂಸ್ಕೃತಿ ತೋರಿಸುವ ಒಂದು ಚಿತ್ರ ಮಾಡಬಹುದು ಎನ್ನುವುದರ ಬಗ್ಗೆ ನಮ್ಮ ಆರ್ಟಿಸ್ಟ್ ಹತ್ರ ಡಿಸ್ಕಸ್ ಮಾಡಿದ. ಅವರ ಹತ್ರ ಮಾತಾಡ್ತಾ ಅವರಿಗೆ ಹೇಳಿದ್ದು, ನಮ್ಮ ಕೃಷಿದ್ದು ಬರ್ಬೇಕು, ಕೃಷಿ ನಮ್ಮ ಇಕಾನಮಿ. ಸೊ ಇಲ್ಲಿ ಏನ್ ಮಾಡಿದ್ವಿ, ಅದ್ರ ಬದಿಯಲ್ಲಿ ಒಂದು ನೀರಿನ ಪ್ರವಾಹ, ನೀರು ಯಾವಾಗಲೂ ಜೀವನಾಧಾರ. ಅದು ನೀರಿನ ಪ್ರವಾಹ ಒಂದು ಬದಿಯಲ್ಲಿ ಪ್ರಾಚೀನ ಸಂಸ್ಕೃತಿಯ ಚಿತ್ರಣಗಳು, ಈ ಬದಿಯಲ್ಲಿ ಆಧುನಿಕ ಯಂತ್ರೋಪಕರಣಗಳು ಬಳಸುವ, ಆ ತರದೊಂದು ಎರಡು ಸಂಸ್ಕೃತಿಗಳು ಮಿಲನವಾದ ಒಂದು ಸಂದರ್ಭ ಮಕ್ಕಳಿಗೆ ಸಿಗ್ತದೆ. ಇದರಲ್ಲಿ ಇದನ್ನು ನೋಡ್ತಾ ಒಬ್ಬ ವಿದ್ಯಾರ್ಥಿ ನಿಂತರೆ ಅವನು ಎಷ್ಟು ಸಹ ಆಲೋಚನೆಗಳನ್ನು ಮಾಡ್ಕೊಳ್ಬಹುದು. ಮತ್ತೆ ಬೇರೆ ಬೇರೆ ಕೃಷಿ, ಉದಾಹರಣೆಗೆ ಇದು ಜೋಳ, ಆಮೇಲೆ ಭತ್ತ, ಆಮೇಲೆ ಅಲ್ಲಿ ಅಡಿಕೆ ತೋಟದವರೆಗೆ ಬೇರೆ ಬೇರೆ ಕೃಷಿಗಳು ಯಾವುದೆಲ್ಲ ಇಲ್ಲಿ ಇತ್ತು ಅದನ್ನೆಲ್ಲ ಇಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಮಕ್ಕಳು ನೋಡಿ ಏನ್ ಹೇಳಿದ್ರು ಸರ್? ಮಕ್ಕಳು ನೋಡಿ ಖುಷಿ ಪಡ್ತಾ ಇದ್ದಾರೆ, ಅವರು ತುಂಬಾ ಖುಷಿ ಪಡ್ತಾ ಇದ್ದಾರೆ. ಅವರು ಅನಲೈಸ್ ಮಾಡುವ ಮಟ್ಟಕ್ಕೆ ಹೋಗ್ಬೇಕಿದ್ರೆ ನಾನು ಸ್ವಲ್ಪ ಅವ್ರಿಗೆ ಇನ್ನು ವಿವರಿಸಬೇಕು ಇದನ್ನು. ಈಗ ಈ ಯಂತ್ರಗಳೆಲ್ಲ ಉಂಟಲ್ಲ, ಇದರಲ್ಲಿ ಈಗ ಬಳಕೆಯಲ್ಲಿ ಇವೆ, ಅವುಗಳನ್ನೇ ಅವರು ಮಾಡಿದ್ದಾರೆ. ಸೊ ಹಾಗಾಗಿ ನಿಮ್ಗೆ ಇದೊಂದು ಸ್ವಲ್ಪ ದೂರ, ಈಗ ಹತ್ತಿರ ನೋಡೋ ಇಷ್ಟೇ ಕಾಣೋದು, ಒಂದಿಷ್ಟು ದೂರ ಹೋಗಿ ನೋಡಿದ್ರೆ ಆ ವಿಶಾಲವಾದ ಪ್ರದೇಶ ಇಡೀ ಕಾಣುತ್ತೆ. ಒಂದು ದೊಡ್ಡ ಬಯಲು ಕಾಣ್ತದೆ, 10-15 ಎಕರೆ ಜಾಗ ನಮ್ಗೆ ಇಲ್ಲಿ ಕಾಣ್ತದೆ. ಅದು ಒಬ್ಬ ಚಿತ್ರಕಾರನ ವೈಶಿಷ್ಟ್ಯ. ಅದು ಅಬ್ದುಲ್ಲಾರವರು ಬಹಳ ಸಮರ್ಥವಾಗಿ ಮಾಡಿದ್ದಾರೆ. 4-5 ದಿವಸ ತಗೊಂಡಿದ್ದಾರೆ. ಡೈಲಿ ಆಲೋಚನೆ ಮಾಡ್ತಾರೆ, ಇನ್ನೇನ್ ಮಾಡ್ಬೋದು ಅಂತ. ಈ ತರ ಒಂದು ಗುಡಿಸಲು ಕಟ್ಟುವುದೆಲ್ಲ. ಅವರು ಅಸ್ಸಾಂನವರು. ಬಟ್ ನಮ್ಗೆ ಹಿಂದೆ ನಿಮ್ಗೆ ಇನ್ನೊಂದು ಎದುರು ಬದಿ ಒಂದು ಚಿತ್ರ ತೋರಿಸ್ತಾ ಇದ್ದೇನೆ. ಆ ಚಿತ್ರ 8 ವರ್ಷಗಳ ಹಿಂದೆ ಅವರು ಮಾಡಿದ್ದು. ಅವರಿಗೆ ನಮ್ಮ ಶಾಲೆಗೆ ಪೇಂಟ್ ಬಳಿಲಿಕ್ಕೆ ಅಂತ ಬಂದವರು, ಬಂದವರಲ್ಲಿ ಚಿತ್ರಕಲೆ ಉಂಟದ್ದು ಗೊತ್ತಾಗಿ ನಾನು ಅವ್ರಿಗೆ ಅವಕಾಶ ಕೊಟ್ಟೆ. ಅವರು ಹೇಳಿದ್ರು ನಂಗೆ ಚಿತ್ರಕಲೆ ಮಾಡ್ಲಿಕ್ಕೆ ಗೊತ್ತುಂಟು ಅಂತ. ಒಮ್ಮೆ ಮಾಡಿ ನೋಡುವ ಅಂತ. ಅದು ಹುಲಿಯನ್ನು ಮಾಡಿಸಿದೆ, ಹೂವಲ್ಲಿ ನವಿಲು ಮಾಡಿಸಿದೆ. ಹಾಗೆ ನಂಗೆ ಅರ್ಥ ಆಯ್ತು ಅವರಿಗೆ ಕೆಪಾಸಿಟಿ ಉಂಟು ಅಂತ. ಮತ್ತೆ ಅವ್ರ ಜಾನಪದ ಚಿತ್ರ ಬೇಕು ಅಂತ ಹೇಳಿದೆ. ಆಗ ಅವ್ರಿಗೆ ಇಲ್ಲಿ ಅವರಿಗೆ ಏನೆಲ್ಲ ಬೇಕು ಹೇಳುವ, ಯಕ್ಷಗಾನ ಮತ್ತೆ ನಾಟ್ಯ ಮಾಡುದು, ಭೂತ ಇತ್ಯಾದಿ ಎಲ್ಲ ಬೇಕು. ಈಗ ಅವರು ಅಸ್ಸಾಂನವರು, ಅವ್ರು ಈ ಕಡೆ ಅವ್ರು, ನಾವು
ಅವರಿಗೆ ನಮ್ಮ ಕಲೆಗಳ ಬಗ್ಗೆ ಅಂದಾಜಿಗೆ ಮಾಡುವಾಗ ಅಷ್ಟೇ ಕ್ಲಾರಿಟಿ ಬೇಕಾಗತ್ತೆ ಅಲ್ವಾ ಸರ್? ಆದ್ರೆ ಅವರಿಗೆ ಯಕ್ಷಗಾನದ ಫೋಟೋ ಮಾತ್ರ ಕೊಟ್ಟದ್ದು ನಾನು. ಓಕೆ. ಯಕ್ಷಗಾನ ಇನ್ನು ಅವ್ರು ನೋಡ್ಬೇಕಷ್ಟೇ. ನಿಜವಾದ ಆದ್ರೆ ಅವ್ರಿಗೆ ವಿಡಿಯೋಗಳಲ್ಲಿ ತೋರಿಸಿದ್ದೇನೆ. ಆ ಯಕ್ಷಗಾನದ ಚಿತ್ರಗಳನ್ನ ಅವರು ಫೋಟೋ ನೋಡಿಯೇ ಮಾಡಿದ್ದಾರೆ. ಇನ್ಸಿಡೆಂಟಲಿ ನನ್ನ ಹತ್ರ ಇದ್ದ ಫೋಟೋಗಳನ್ನು ಕೊಟ್ಟಾಗ ಅದು ನನ್ನ ದೊಡ್ಡ ಮಗನ ಫೋಟೋ ಇದೆ ಅದರಲ್ಲಿ. ಮತ್ತೆ ಆಚೆ ನನ್ನ ಸಣ್ಣ ಮಗನ ಅಲ್ಲಿ ಇದಿದೆ, ಯಾವ್ದಿದೆ ಅಂದ್ರೆ ಕಾಂತಾರ ಚಿತ್ರದ ಹಾಕಿದ್ದೇನೆ. ಅದು ಮೋಟರ್ ರಿಸಲ್ಟ್ಸ್ ಆಗುವಂತದ್ದು. ಹಾಗೆ ಇನ್ನು ಈ ಕಡೆ ಸ್ನೇಹ ವೃಕ್ಷ ಅಂತ ಮಾಡಿದ್ದೀರಾ? ಹೌದು. ಓಕೆ, ನೀವು ಹೇಳ್ತಾ ಇದ್ರು ಎಲ್ಲಾ ಕಡೆ ಬೇರೆ ಬೇರೆ ಫೋಟೋಗಳನ್ನ ಹಾಕ್ತಾರೆ ಅಂತ. ಬಟ್ ನೀವು ಇಲ್ಲಿ ಅಬ್ದುಲ್ಲಾ ನಂಗೆ ಒಂದ್ ದಿವಸ ಹೇಳಿದ್ರು, ಇದು 8 ವರ್ಷ ಹಿಂದಿನ ಕಥೆ ಇದು. ನಾನು ಇಂಥದ್ದೆಲ್ಲ ಮಾಡ್ತೇನೆ, ಒಂದು ಮರದ ಚಿತ್ರ ಮಾಡಿ ಮರದಲ್ಲಿ ಮನುಷ್ಯರಾಗಿ ಮಾಡ್ತೇನೆ, ನಾನು ಸುಭಾಷ್ ಚಂದ್ರ ಬೋಸ್, ನೆಹರು, ಗಾಂಧಿ ಇರುವಂತ ಚಿತ್ರಗಳನ್ನು ಮಾಡ್ತೇನೆ ಅಂತ ಹೇಳಿದ್ರು. ನಾನು ಅದಕ್ಕೆ ಹೇಳಿದೆ, ನೀವು ಅವರ ಚಿತ್ರ ಹೇಗೋ ಎಲ್ಲೆಲ್ಲೋ ಮಾಡ್ತಿದ್ದೀರಲ್ಲ, ನಮ್ಮಲ್ಲಿ ನೀವು ನಮ್ಮ ಶಾಲೆಯ ಆಡಳಿತ ಮಂಡಳಿದ್ದು ಚಿತ್ರ ಮಾಡಿ ಅಂತ ಹೇಳಿದೆ. ಅದಕ್ಕೆ ಅವರು ಒಪ್ಪಿದ್ರು. ಒಪ್ಪಿನ ನಂತರ ಹೇಳಿದ್ರು, ನೀವು ಎಲ್ಲರಿದ್ದು ಸೈಡ್ ಪೋಸ್ ನ ಫೋಟೋ ಕೊಡ್ಬೇಕು ಅಂತ. ಹಾಗೆ ನಾವೆಲ್ಲರ ಸೈಡ್ ಪೋಸ್ ಫೋಟೋ ಕೊಟ್ಟ ಮೇಲೆ ಅವ್ರು ಇದನ್ನು ಮಾಡಿದ್ರು. 80%. ಅವ್ರು ಹೇಳಿದ್ರು 80% ಬರುದು ಅಂತ. ದೂರ ನೋಡೋದು ನಿಮಗೆ ಮರ ಮಾತ್ರ ಕಾಣ್ತದೆ, ವ್ಯಕ್ತಿಗಳು ಇರೋದು ಕಾಣುದಿಲ್ಲ. ಆದ್ರೆ ನೀವು ಹತ್ರ ಬಂದ ಹಾಗೆ ವ್ಯಕ್ತಿಗಳು ಇರೋದು ಕಾಣ್ತದೆ. ಯಾವ ವ್ಯಕ್ತಿಗಳು ಅಂತ ಗುರುತಿಸುವಷ್ಟು ಚೆನ್ನಾಗಿ ಅವ್ರು ಮಾಡಿದ್ದಾರೆ. ನೋಡಿ, ಈ ಗೋಡೆ ನಾವು ಈ ವರ್ಷ ಹೊಸ ಕಟ್ಟಡ ಇದು. ಇದು ನಮ್ಮ ಇವರು ಕರ್ನಾಟಕ ಬ್ಯಾಂಕಿನವರು ಮತ್ತೆ ವಿಜಯ ಸಂಕೇಶ್ವರ್ ಅವರು ಕೊಟ್ಟಂತ ಕೊಡುಗೆಯಲ್ಲಿ ಮಾಡಿದ್ದು. ಇದರ ಗೋಡೆಗಳನ್ನು ಚೆನ್ನಾಗಿ ಉಪಯೋಗಿಸಬೇಕು ಅಂತ ನಾನು ಇವರಿಗೆ ಡಿಫೆನ್ಸ್ ಜೈ ಜವಾನ್ ಎಂಬ ಒಂದು ಕಾನ್ಸೆಪ್ಟ್ ಅಲ್ಲಿ ಭಾರತದ 3 ಮಿಲಿಟರಿ ಅಂದ್ರೆ ಸೈನ್ಯ ಪಡೆಗಳು, ಭೂಸೈನ್ಯ, ಆಮೇಲೆ ಸಮುದ್ರ ಸೈನ್ಯ ಮತ್ತು ಆಕಾಶ ವಾಯುಪಡೆ, ಇವುಗಳನ್ನು ಮಾಡ್ಬೇಕಂತ ಹೇಳಿದ್ದೆ. ಆ ಪ್ರಕಾರ ಮಾಡಿದ್ದಾರೆ. ಈ ಭೂಸೈನ್ಯದ ಚಿತ್ರ ಅವರ ಯೂನಿಫಾರ್ಮ್ ಎಲ್ಲ ಮಟ್ಟು ಮಾಡಿದ್ದು. ನಮ್ಗೆ ಫಾರ್ಚುನೇಟ್ಲಿ ಏನಾಗಿದೆ, ನಮ್ಮ ಶಾಲೆ ಒಬ್ಬ ಹುಡುಗ ಫಸ್ಟ್ ಬ್ಯಾಚ್ ಅವನ ಒಂದು ಫೋಟೋ ಹಾಕಿದ್ದೇವೆ ಇಲ್ಲಿ. ರಜನೀಶ್ ಸೈನಿಕಜೆ ರಾಮಚಂದ್ರ ಮಗ, ಅವನಿಗೆ ತುಂಬಾ ದೊಡ್ಡ ಪೋಸ್ಟ್ ಅಲ್ಲಿ ಮುಟ್ಟಿದ್ದಾನೆ. ಅದು ನಮಗೆ ಹೆಮ್ಮೆ, ನಮ್ಮ ಶಾಲೆ ಒಬ್ಬ ಹುಡುಗ ಸೈನ್ಯದಲ್ಲಿ ಇದ್ದಾನೆ ಅಂತ. ಹಾಗೆ ಅವನ ಫೋಟೋ ಹಾಕಿದ್ದೇವೆ. ಮತ್ತೆ ಇವರೆಲ್ಲ ಇದೆ ಮಿಲಿಟರಿ ಅವರ ಕಮಾಂಡ್ ನಲ್ಲಿ ಇರೋರು, ಅವರವರ ಯೂನಿಫಾರ್ಮ್ ಗಳನ್ನು ಮಾಡಿದೆ. ಇದರ ಪರ್ಪಸ್ ಏನಂದ್ರೆ, ಮಕ್ಕಳು ಇದನ್ನು ನೋಡಿದ ಮೇಲೆ ನಾನು ಸೈನ್ಯಕ್ಕೆ ಸೇರಬಹುದು ಅಂತ ಕಾಣಬೇಕು. ನಮ್ಮ ದೇಶದಲ್ಲಿ ಏನಾಗಿದೆ, ಸೈನ್ಯಕ್ಕೆ ಸೇರಬಹುದು ಎಂಬುದಕ್ಕೆ ಮೋಟಿವೇಶನ್ ಇಲ್ಲ. ಇದೊಂದು ಅವರಿಗೆ ಮೋಟಿವೇಶನ್ ಕೊಡ್ಲಿ ಅಂತ ನನ್ನ ಆಶೆ. ಮತ್ತೆ ನಮ್ಮದೇ ಒಬ್ಬ ಹುಡುಗ ಅಷ್ಟು ಸಕ್ಸಸ್ಫುಲ್ ಆಗಿದ್ದಾನೆ, ಆದ್ರೆ ನಾನು ಯಾಕೆ ಆಗ್ಬಾರ್ದು ಅಂತ ಅವರಿಗೆ ಅನ್ನಿಸಬಹುದು. ಆ ದೃಷ್ಟಿಯಿಂದ ನಾವು ಇದನ್ನ ಮಾಡಿದ್ದೇವೆ. ಜೈ ಜವಾನ್ ಅಂತ ಕೊಡ್ಲಿಕ್ಕೆ ಕಾರಣ ಏನಂದ್ರೆ, ಭಾರತ ಪಾಕಿಸ್ತಾನ ಯುದ್ಧ ಟೈಮ್ ನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಕರೆ ಕೊಟ್ರು, ನಾವು ಸೈನಿಕರಿಗೆ ಸಪೋರ್ಟ್ ಮಾಡಬೇಕು ಅಂತ. ಅದಕ್ಕೆ ಅವರು ಈ ಸ್ಲೋಗನ್ ಕೊಟ್ಟಿದ್ರು, ಜೈ ಜವಾನ್ ಅಂತ. ಆದ್ರೆ ಜೈ ಜವಾನ್ ಸಕ್ಸಸ್ ಆಗ್ಬೇಕಿದ್ರೆ ಆರ್ಥಿಕತೆ ಪೂರೈಕೆ ಆಗ್ಬೇಕಲ್ಲ. ಅದಕ್ಕೆ ಅವರು ಕಿಸಾನ್, ರೈತರ ಕಿಸಾನ್ ಕೊಟ್ಟರು. ಅದಕ್ಕೆ ನಾವು ಜೈ ಕಿಸಾನ್ ಅಂತ ಮಾಡಿರುವಂತದ್ದು. ಇನ್ನು ಆ ಕಡೆ ಜೈ ವಿಜ್ಞಾನ್ ಅಂತ ಮಾಡಿದ್ದೇವೆ ಅಂತ ತೋರಿಸ್ತೇನೆ ನೋಡಿ. ಇಲ್ಲಿ ಜೈ ವಿಜ್ಞಾನ್ ಅಂತ ಕೊಟ್ಟಿದ್ದೇವೆ. ಜೈ ವಿಜ್ಞಾನ್ ಬೇಸ್ ನಾಲೆಡ್ಜ್. ಭಾರತದಲ್ಲಿ ಈಗ ನಾಲೆಡ್ಜ್ ಇರಾ ಸ್ಟಾರ್ಟ್ ಆಗಿದೆ. ಸೊ ಅದ್ರಲ್ಲಿ ಜೈ ವಿಜ್ಞಾನ ಈಗ ಇತ್ತೀಚೆಗೆ ನಮ್ಗೆ ಪ್ರಮುಖವಾಗಿ ಇಸ್ರೋದವರಿಗೆ ಒಂದು ಮಂಗಳಯಾನ ಮಾಡಿದ್ದು, ಮತ್ತೊಂದು ಚಂದ್ರಯಾನ ಮಾಡಿದ ಉದಾಹರಣೆಗಳುಂಟು. ಅವುಗಳೆಲ್ಲ ನಮ್ಮ ಸಕ್ಸಸ್ ಸ್ಟೋರಿಗಳು ನಮ್ಮ ದೇಶದ್ದು. ಅಂತ ಒಂದು ಇದಕ್ಕೆ ಲೆವೆಲ್ಗೆ ನಮ್ಮ ಮಕ್ಕಳು ಮುಟ್ಟಬೇಕಾದ್ರೆ ವಿಜ್ಞಾನದಲ್ಲಿ ಆಸಕ್ತಿ ತಗೊಳ್ಬೇಕು. ಆಸಕ್ತಿ ತಗೊಳ್ಳಿದ್ರೆ ಅವ್ರಿಗೆ ಇದು ಮೋಟಿವೇಶನ್ ಆಗಬೇಕು. ಸೊ ಇದೊಂದು ರಾಕೆಟ್ ಹೇಗೆ ಮೇಲೆ ಹೋಗ್ತದ ಹಾಗೆ ಮಕ್ಕಳ ಆಸೆಗಳು ಚಿಗುರ್ತಾ ಹೋಗ್ಬೇಕು. ಆ ದೃಷ್ಟಿಯಿಂದ ನಾನು ಇದನ್ನು ಇಲ್ಲಿ ಮಾಡಿಸಿದ್ದೇನೆ. ಫ್ರಂಟ್ ಅಲ್ಲಿ ಇದೆ ಇದು. ಬಂದ ಹಾಗೆ ವಿಜ್ಞಾನದ ಒಂದು ಮೋಟಿವೇಶನ್ ಸಿಗ್ತದೆ ಮಕ್ಕಳಿಗೆ. ಬಟ್ ಈ ಇಸ್ರೋ ಎನ್ನುವಂಥದ್ದು ಒಂದು ಅದ್ಭುತವಾದ ಸಂಸ್ಥೆ ಮತ್ತು ಇದ್ರ ಅದ್ಭುತವಾದ ಪರಿಕಲ್ಪನೆ. ಯಾಕಂದ್ರೆ ಸ್ಪೇಸ್ ರಿಸರ್ಚ್ಗೆ ಹಣ ಹಾಕಲಿಕ್ಕೆ ಆ ಒಂದು ಟೈಮ್ನಲ್ಲಿ ಯಾರು ರೆಡಿ ಇರಲಿಲ್ಲ. ಆ ಟೈಮ್ನಲ್ಲಿ ಇವರು ನಮ್ಮ ಅಲ್ಲಿ ಒಂದು ಚಿತ್ರ ಇದೆ, ವಿಕ್ರಮ್ ಸಾರಾಭಾಯಿ ಅಂತ. ವಿಕ್ರಮ್ ಸಾರಾಭಾಯಿ ಅವರು ಕನ್ವಿನ್ಸ್ ಮಾಡಿದ್ರಂತೆ, ನಾವು ಸ್ಪೇಸ್ ರಿಸರ್ಚ್ ಮಾಡೋದು ಇನ್ನೊಬ್ಬರ ಮೇಲೆ ರಾಕೆಟ್ ಹಾರಿಸಿ ಕೊಲ್ಲಿಕ್ಕೆ ಅಲ್ಲ, ನಾವು ನಮ್ಮ ಕೃಷಿ ಬೆಳೆಸಲಿಕ್ಕೆ ಅಂತ. ಕೃಷಿಯಲ್ಲಿ ಜನರಿಗೆ ತಲುಪಬೇಕಾದ ವಿಷಯಗಳೆಲ್ಲ ತಲುಪಬೇಕು, ಮಾಹಿತಿ ತಲುಪಬೇಕು, ಮಾಹಿತಿ ವಿಸ್ತಾರಕ್ಕೆ ಅದನ್ನು ಪ್ರಯೋಗಿಸ್ತೇವೆ ಅಂತ ಹೇಳಿದ್ರಂತೆ. ಹಾಗೆ ಬೆಂಬಲ ಸಿಕ್ಕಿತ್ತು. ಹಾಗೆ ಅವರ ಫೌಂಡರ್ ಅವರು ವಿಕ್ರಮ್ ಸಾರಾಭಾಯಿ ಅವರು. ಆಮೇಲೆ ಅದರಲ್ಲಿ ಸತೀಶ್ ಧವನ್ ಅಂತ ಇನ್ನೊಬ್ರು ಡೈರೆಕ್ಟರ್ ಆಗಿದ್ರು, ಅವರು ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ. ಮತ್ತೆ ಅವರಿಬ್ಬರ ಅಡಿಯಲ್ಲಿ ಬೆಳೆದವರು ಅಬ್ದುಲ್ ಕಲಾಂ ರವರು. ಹಾಗೆ ಅವರ ಚಿತ್ರಗಳನ್ನು ಹಾಕಿದ್ದೇವೆ. ಅಂದ್ರೆ ಈ ವ್ಯಕ್ತಿಗಳ ಚಿತ್ರಗಳು ಮಕ್ಕಳಿಗೆ ಒಂದು ಮೋಟಿವೇಶನ್ ಕೊಡ್ಲಿ ಅಂತ ನಮ್ಮ ಉದ್ದೇಶ. ಹಾಗೆ ಈ ಒಂದು ಬಿಲ್ಡಿಂಗಿನ ಈ ವಿಸ್ತಾರವಾದ ಗೋಡೆಗಳು ಮಾಡಿದಾಗಲೇ ನನಗೆ ಅಬ್ದುಲ್ಲರ ನೆನಪಾಗಿತ್ತು, ಅವರನ್ನು ಕರೆಸಿ ಮಾಡಬೇಕಂತ. ಈಗ ಅದು ಆಗಿದೆ. ಓಕೆ, ಇದು ಇವಾಗ ಮಕ್ಳು ನೋಡೋದಿಕ್ಕೆ ಇನ್ನು ಮಕ್ಳಿಗೆ ಎಕ್ಸೈಟ್ ಆಗ್ಬೇಕು ಅಂದ್ರೆ ಆ ಕಡೆ ಹೋಗ್ಬೇಕಾಗತ್ತೆ. ನೋಡಿ, ಇಲ್ಲೇ ಒಂದು ಪ್ರಾಣಿ ಇಲ್ಲೇ ಇದೆ, ಬಂದಾಗ ವೆಲ್ಕಮ್ ಮಾಡ್ತಾ ಇದೆ. ಅತಿಯಾಗಿ ಉದ್ದವಿರುವಂತಹ ಪ್ರಾಣಿ ಜಿರಾಫೆಯನ್ನ ಬಂದ ತಕ್ಷಣ ನೀವು ನೋಡ್ಬೋದು. ಸ್ನೇಹ ಸ್ಕೂಲ್ ಅಲ್ಲಿ ನಾವು ಹುಡ್ಕೊಂಡ್ ಬಂದಿದ್ದು ಇದೇ ಕಾರಣಕ್ಕೆ. ಇಲ್ಲಿ ಕಲಾಗಾರನ ಕೈಚಳಕದಿಂದ ವಿವಿಧ ಪ್ರಾಣಿಗಳು ಇಲ್ಲಿ ಆಗಿರುವಂತಹದ್ದು ಅಂತ. ಹಾಗಾಗಿ ಸರ್ ನಮಗೆ ಜೊತೆಗೆ ಯಾರು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಕಲಾಕೃತಿಯ ಬಗ್ಗೆ ಮಾಹಿತಿನ ಕೊಡ್ತಾರೆ. ಬನ್ನಿ. ಈಗ ನಮ್ಮ ಜೊತೆ ಇದ್ದಾರೆ
ಇವರು ಅಸ್ಸಾಮಿನಿಂದ ಬಂದಂತಹ ಕಲಾವಿದರು. ಆ, ಪರಿಚಯ ಮಾಡಿಕೊಡಿ ಸರ್ ಅವ್ರದ್ದು. ಇವರು ಅಬ್ದುಲ್ಲಾ ಅಂತ, ಓಕೆ. ಅಬ್ದುಲ್ಲಾ ಶೇಖ್ ಫುಲ್ Hello, sir. ಫುಲ್ ಹೆಸರು. ಓಕೆ. ಅವರು ತುಂಬಾ ಆಟದಲ್ಲಿ 5 ವರ್ಷಗಳ ತರಬೇತಿ ಪಡೆದವರು. आपका स्कूल कौन सा नाम उसका जो स्कूल में पढ़ा था? कोकराझार म्यूजिक एंड फाइन आर्ट कॉलेज, ಫೈನ್ ಆರ್ಟ್ ಕಾಲೇಜ್, बैचलर ऑफ फाइन आर्ट डिग्री। ಫೈನ್ ಆರ್ಟ್ ಡಿಗ್ರಿ ಆಗಿದೆ ಅವರಿಗೆ, ಫೈನ್ ಆರ್ಟ್ 5 ವರ್ಷಗಳ ಡಿಗ್ರಿ. ಅವರು ಜಹೀರುಲ್ ಇಸ್ಲಾಂ ಅಂತ, ಅವರು ಒಬ್ಬರು ಸ್ಕೂಲ್ ಟೀಚರ್ ಕೂಡ, ಓಕೆ. ಆಸ್ ಎ ಡ್ರಾಯಿಂಗ್ ಟೀಚರ್ ಶಾಲೆ ಕೆಲಸ ಮಾಡ್ತಾರೆ ಅಸ್ಸಾಂನಲ್ಲಿ. ಅವರು ಬಂದಿದ್ದಾರೆ. ಅವರು ಇದರ ಕೆಲವು ಆರ್ಮಿಚರ್ ಮಾಡಿದ್ರೆ ಒಂದು ಪ್ರಾಣಿ ಮಾಡುವಾಗ ಇದ್ರದ್ದು ಒಳಗಿನ ಸ್ಟ್ರಕ್ಚರ್ ಮಾಡ್ಬೇಕಲ್ಲ, ಅದರಲ್ಲಿ ತುಂಬಾ ನಿಷ್ಣಾತರಿದ್ದಾರೆ. ಮತ್ತೆ ಅವರಿಗೆ ಸಹಾಯಕರಾಗಿ ಇನ್ನೊಬ್ರು ಇದ್ದಾರೆ, ರಫೀಕುಲ್ ಇಸ್ಲಾಂ ಅಂತ ಅವರ ಹೆಸರು. ಸೊ ಈಗ ಸದ್ಯಕ್ಕೆ ನಮಗೆ ಇವ್ರು ಮೂವರು ಇದನ್ನು ಕೆಲಸ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಒಬ್ಬರಿಂದ ಇದಾಗುವಂತದಲ್ಲ. ಎಷ್ಟು ತಿಂಗಳಾಯ್ತು ಸರ್ ಇದು ಸ್ಟಾರ್ಟ್ ಮಾಡಿ? ಇವಾಗ ಈಗ ಮುಗಿತಾ ಮೇ- ಬಂತ? ಇಲ್ಲ ಮೇ ಎಂಡಿಗೆ ಇವರು ಬಂದಿದ್ದಾರೆ. ಅಂದ್ರೆ ಜೂನ್ ಜುಲೈ ಆಗಸ್ಟ್ ಅಲ್ಲಿ, ಆಗಸ್ಟ್ 15ಗೆ 2.5 ತಿಂಗಳಾಗ್ತದೆ. ಓಕೆ. 2.5 ತಿಂಗಳಲ್ಲಿ ಇದು ಮಾಡಿದ್ದಾರೆ. ಓಕೆ. ಸೊ ನಾನು ಅವರಿಗೆ ಹೇಳಿದ, ನೀವು ಒಂದು ಅಟ್ರಾಕ್ಟಿವ್ ಎನಿಮಲ್ ಗೇಟಲ್ಲಿ ಎಂಟ್ರಿ ಆಗುವಾಗಲೇ ಕಾಣುವ ಹಾಗೆ ಮಾಡ್ಬೇಕಂತ. ಹಾಗೆ ಇದನ್ನು ಮಾಡಿ ಹೌದು. ಅದರ ಮುಖ ಎಲ್ಲ ಮೇಲೆ ಇಟ್ಟಿದೆ. ಹೌದು. ಅಂದ್ರೆ ಇದು ತೆಗೆದಾಗ ಅದರ ಬಾಯಿಗೆ ಒಂದು ಇದು ಗೆಲ್ಲು ಕೂಡ ಸಿಕ್ಕುವ ಹಾಗೆ, ಸೊಪ್ಪು ತಿನ್ಲಿಕ್ಕೆ ಸಿಕ್ಕುವ ಹಾಗೆ ಮಾಡ್ತೇವೆ ಅದನ್ನ. ಆ ರೀತಿ ಕನೆಕ್ಟ್ ಮಾಡ್ತೇವೆ ಅದನ್ನು. ಅವರಿಗೆ ಈಗ ಅಸ್ಸಾಂನಿಂದ ಬಂದು ಇಲ್ಲಿ ಹೇಗಿದೆ ಸರ್? ಅವ್ರಿಗೆ ಈ ನಿಮ್ಮ ವಾತಾವರಣಗಳನ್ನು ನೋಡಿ. मैंने जो इधर आए हैं स्नेहा हाई स्कूल में, जो सर ने बुलाया है, सर का इधर में काम करने में मुझे बहुत अच्छा लगता है, क्योंकि इसमें स्टूडेंट को एजुकेशन देने के लिए बहुत कुछ TLM और स्कल्पचर ये जो कुछ बनाया है सिर्फ स्कूल स्टूडेंट के लिए बनाया है। और हमको भी जितनी टीम है इधर आए हैं, काम करने में बहुत अच्छा लगता है। इधर में बहुत एजुकेशन हमने देखा है और स्टूडेंट का सबका मुझे बहुत अच्छा लगा। इसलिए मैंने इधर जो हम काम करते रहते हैं हमको बहुत इंटरेस्ट लगता है, क्योंकि सर ने भी बहुत रिस्पेक्ट किया है हमको रहने के लिए, खाना पीना और जितना जितना सामान लगता है सब कुछ सर ने हमको देते हैं। और सबसे बेस्ट है हमारा सुकून मिलता है, बहुत बहुत सुकून मिलता है, क्योंकि सर का इधर में आकर जितना हमने देखा है, और हमारा आसाम में भी बहुत एजुकेशन स्कूल देखा है, लेकिन मुझे बहुत स्कूल में काम किया है, लेकिन सबसे मुझे बहुत अच्छा लगा इस स्नेहा हाई स्कूल में, नेचर में इधर में बहुत अच्छा लगा मुझे। क्योंकि हमारा आसाम में भी बहुत स्कूल है, हमारा इधर में भी है, लेकिन मैंने जितनी भी देखा है सबसे मुझे अच्छा लगा है स्नेहा हाई स्कूल में, क्योंकि वो सर का जो मास्टर माइंड है बहुत अच्छा है। हमको भी ऐसा करते हैं, ये देना है, ये डायरेक्शन भी अच्छा है, इसका सोच भी बहुत अच्छा है और बहुत कुछ बनाएगा ऐसा बोला है। तो मुझे सबसे अच्छा लगा है इधर में, बहुत बहुत अच्छा लगा है। ಅಸ್ಸಾಂನಲ್ಲಿ ಸಾಕಷ್ಟು ಸ್ಕೂಲ್ಗಳಿವೆ, ಬಟ್ ಈ ಸ್ಕೂಲ್ ಭಿನ್ನವಾಗಿದೆ ಅನ್ನುವಂತಹ ಮಾತನ್ನ ಇವರು ಹೇಳ್ತಾ ಇರುವಂತದ್ದು. ಹಾಗಾಗಿ ಅವರ ಮಾತುಗಳಲ್ಲಿ ಅವರ ಭಾವನೆಗಳು ಅರ್ಥ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ನಾವು ಇಷ್ಟು ಇವರನ್ನ ಮಾತಾಡಿಸಿದ್ವಿ. ಆ ಕಡೆ ಸಾಕಷ್ಟು ಕಲಾಕೃತಿಗಳು ಹೊರ ಬಂದಿವೆ, ಆನೆಗಳಿವೆ, ಸಿಂಹ ಇದೆ, ಬೇಕಾದಷ್ಟು ಇವೆ. ಬನ್ನಿ ಆ ಕಡೆ ಹೋಗಿ ಅವರನ್ನ ಮಾತಾಡಿಸ್ತೇನೆ. Good morning, all of you. So my name is Zahirul Islam. I am coming from Assam. Okay. So first we talk about how we made this all this sculpture. So first here you show one armature here. So first we made this one with road, and we use mesh over it, and we after that we have to make this cement. Okay. And dry for 3 to 4 days. Okay. Then we have to color it. Okay. How many days do you want, sir? One animal cricket. It's depend upon on the size. Okay. If it's like 3 to 4 feet, it's Okay. almost 5 days. 5 days. 5 First of days. all, dedication you Yes, yes, must yes, tell. yes. Okay. ಈಗ ಜಹೀರಲ್ಲಿ ಹೇಳಿದ ಹಾಗೆ ಈ ಸ್ಟ್ರಕ್ಚರ್ಗಳನ್ನು ಮಾಡಬೇಕು. ಈಗ ನಾವು ಮುಂದೆ ನೀವು ಮಾಡುವ ಸ್ಟ್ರಕ್ಚರ್ಗಳನ್ನು ಮಾಡಲಿಕ್ಕೆ
ಈ ತರದ ಆರ್ಮೇಚರ್ ಮಾಡ್ತಾರೆ. ಇದು ಕಾಂಗರೂ ಎಂಬ ಒಂದು ಪ್ರಾಣಿಗೆ ಮಾಡಿರುವಂತದ್ದು, ಆರಂಭಿಸಿರುವಂತದ್ದು. ಅದರ ಮುಖದಲ್ಲಿ ಇಲ್ಲಿ ಬಂದದ್ದು ನೀವು ಗೊತ್ತಾಗ್ಬೋದು ನಿಮಗೆ. ಇಲ್ಲಿ ಸ್ಟ್ರೆಚರ್ ಕಾಣ್ತಾ ಇದೆ ನೋಡಿ, ನೀವು ಇಲ್ಲಿ ಈ ರೀತಿ ಸ್ಟ್ರೆಚರ್ ಕಾಣ್ತಾ ಇದೆ. ಇದ್ರಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡುವಂತದ್ದು. ಇದಕ್ಕೆ ಮೆಶ್ ಅಂಟಿಸ್ತಾರೆ, ತೆಳ್ಳಗೆ ಮೆಶ್ ಅಂಟಿಸ್ತಾರೆ. ಅದ್ರ ಮೇಲೆ ಸಿಮೆಂಟ್ ಮುಳುಗಿಸಿ ಪೇಪರ್ ಅಂಟಿಸ್ತಾರೆ. ಆಮೇಲೆ ಈ ತರ ಸ್ಟ್ರಕ್ಚರ್ ಇದಕ್ಕೂ ಹೀಗೆ ಇತ್ತು. ಆರ್ಮೇಚರ್ ಮಾಡಿದ್ರು, ಕಾಲು ಮಾಡಿದ್ರು, ಆಮೇಲೆ ಹೀಗೆ ಮಾಡಿದ್ರು. ನಾವಲ್ಲಿ ನಾನು ಸ್ವಲ್ಪ ಸ್ಕಲ್ಪ್ಚರ್ ಮಾಡಿದ್ದೇನೆ, ನೋಡಿದ್ವಿ ನಾವು. ಅದಲ್ಲಿ ಒಂದು ದನ ಮಾಡಿದ್ದೇನೆ. ಅದಕ್ಕೆ ಒಂದು ಕರು ಮಾಡ್ಬೇಕಿತ್ತು, ಇವರಿಗೆ ಹೇಳಿದೆ. ಇದು ಕರು ಈಗ ಮಾಡ್ತಾ ಇರುವಂತದ್ದು. ದನಕ್ಕೆ ಒಂದು ಕರು ಮಾಡ್ತಾ ಇರುವಂತ, ಹಾಲು ಕುಡಿಯೋ ರೀತಿಯಲ್ಲಿ ಮಾಡುವಂತಿದ್ದೇವೆ. ಇದ್ದಾರೆ ಅವರು, ಅದು ಅವರದೇ ಐಡಿಯಾ. ಮತ್ತೆ ಈಗ ಇದನ್ನ ಈಗ ಅಲ್ಲಿ ತಗೊಂಡೋಗಿ ಇಡ್ಬೇಕಷ್ಟೇ. ಇದಾಗಿದೆ, ಈಗ ಫುಲ್ಫಿಲ್ ಆಗಿದೆ. ಪೇಂಟ್ ಮಾಡೋದು ಬಾಕಿ, ಒಣಗಿದ್ರೆ ಆಯ್ತು. ಇದ್ರ ಕೆಲಸ ಆಗಿದೆ. ಸೊ ಇದು ಆಗ್ಬೇಕಿದ್ರೆ ಈ ತರದಿಂದ ವರ್ಕ್ ಸ್ಟಾರ್ಟ್ ಆಗ್ತದೆ. ಹೆಚ್ಚಾಗಿ ಅವರ ಇದೊಂಥರ ವರ್ಕ್ಶಾಪಿನಾಗೆ ಆಗಿತ್ತು. ಅಂದ್ರೆ ಅವರಿಗೆ ಜಾಸ್ತಿ ಮೊಬೈಲ್ ಮಾಡಬಾರ್ದು, ಎಲ್ಲವೂ ಕೂಡ ಆರಾಮ್ಸೆ ಆಗಿ ಕೆಲಸ ಮಾಡ್ತಾ ಹೋಗ್ಬೇಕಾಗುತ್ತೆ. ಫೋನ್ ಬಂದ್ರೆ ತಗೊಳ್ಳೋದಿಲ್ಲ, ಅಷ್ಟು ಆರಾಮಾಗಿ ರೂಲ್ಸ್ ಮಾಡೋದು ಬೇಡ, ತಗೊಳ್ಳೋದೇ ಇಲ್ಲ. ರಾತ್ರಿ ಮತ್ತೆ ಮಾತಾಡ್ತಾರೆ ಮನೆಗೆಲ್ಲ. ಸರ್, ಎಲ್ಲಾ ಸ್ಕೂಲ್ಗಳಿಗೆ ರಜೆ ಕೊಡ್ತಾ ಇದ್ರೆ ಆನೆಗಳು ಹತ್ರ ಬರ್ತಾ ಇವೆ ಅಂತ ಹೇಳಿ, ಬಟ್ ನೀವು ಆನೆನ ಇಲ್ಲಿ ತಗೊಂಬಂದ್ ನಿಲ್ಸಿದೀರಾ. ಸೊ ಹಾಗಾಗಿ ತುಂಬಾ ಮುದ್ದಾಗಿದೆ ಸರ್, ಮಕ್ಕಳಿಗಂತೂ ನಿಜವಾಗ್ಲೂ ಖುಷಿ ಆಗತ್ತೆ. ಸೊ ಹಾಗಾಗಿ ಹೇಳಿ ಸರ್, ಯಾವ ರೀತಿ ಇದೆ? ಆನೆ ಅನ್ನುವಂಥದ್ದು ಪ್ರತಿಯೊಂದು ಮಗುವಿಗೆ ಸಹ ಸೆಳೆಯುವಂತಹ ಪ್ರಾಣಿ. ಆನೆ ಮೇಲೆ ಹತ್ತಿ ಕೂತ್ಕೊಳ್ಬೇಕಂತ ಆಸೆ ಇರ್ತದೆ. ಆದ್ರೆ ನಮ್ಮ ಇಷ್ಟು ಪ್ರಾಣಿಗಳು ಮಾಡುವಾಗ ಆನೆ ಅನ್ನುವಂಥದ್ದು ನಾನೊಂದು ಮಾಡಿದ್ದೆ ಮೊದಲು, ಅದಕ್ಕಿಂತ ಒಳ್ಳೆದಾಗಿ ಒಂದು ಬೇಕು ನನ್ನ ಮನಸ್ಸಲ್ಲಿ ಇತ್ತು. ಮತ್ತೆ ಅದೇ ನನ್ನ ಒಂದು ಕಾನ್ಸೆಪ್ಟ್ ಅಂದ್ರೆ ಯಾವುದೇ ಪ್ರಾಣಿಯನ್ನು ಮಾಡುವಾಗ ಅದರ ನಿಜವಾದ ಸೈಜ್ ಅಲ್ಲೇ ಮಾಡ್ಬೇಕು. ಆನೆಯನ್ನು ಇಷ್ಟು ಸಣ್ಣದು ಮಾಡಿ ಪ್ರಯೋಜನ ಇಲ್ಲ, ಅದರ ಸೈಜ್ ಅಲ್ಲೇ ಮಾಡ್ಬೇಕು. ಅದರ ಸೈಜ್ ಅಲ್ಲಿ ಮಾಡ್ಲಿಕ್ಕಾಗಿ ನಾನು ಇವರಿಗೆ ಕೇಳಿದೆ. ಅವರು ರೆಡಿಯಾಗಿ ಸುಮಾರು ದಿವಸ ತಗೊಂಡಿದ್ದಾರೆ. ಈ ಕಾಲುಗಳನ್ನೆಲ್ಲ ರಚಿಸಿದ್ರ ಮೇಲೆ ಆರ್ಮೇಚರ್ ಪ್ರಕಾರ ಬಾಡಿ ಇಟ್ಟು ಅಂತ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಪ್ರತಿಯೊಂದು ಮಾಡುವಾಗ ಅವ್ರು ಮೊಬೈಲ್ ನೋಡ್ಕೊಂಡು, ಮೊಬೈಲ್ ನಲ್ಲಿ ಆನೆ ಚಿತ್ರ ಇಟ್ಟುಕೊಂಡು ಅದರ ಸ್ಟ್ರಕ್ಚರ್ ಹೇಗೆ ಬರ್ಬೇಕೆನ್ನುವುದನ್ನೆಲ್ಲ, ಎಲ್ಲಿ ಬೆಂಡ್ ಆಗ್ಬೇಕು, ಇದನ್ನೆಲ್ಲ ಮಾಡ್ತಾರೆ ಅವರು. ಅದೆಲ್ಲ ಸಾಕಷ್ಟು ಅವರಿಗೆ ಅನುಭವ ಇದೆ. ಸೊ ಹಾಗೆ ಇದನ್ನು ಆನೆ ಮಾಡ್ಲಿಕ್ಕೆ ಸ್ವಲ್ಪ ದಿವಸ ಬೇಕಾಯ್ತು. ಮತ್ತೆ ಇದನ್ನ ಇಲ್ಲೇ ಮಾಡಿದ್ ಯಾಕಂದ್ರೆ ನಮ್ಗೆ ಇದು ಎಂಟರ್ ಆದವರಿಗೆ ಫಸ್ಟ್ ಒಂದು ಆನೆ ಒಂದು ಸಿಕ್ಕಿದ್ರೆ ಫೀಲಿಂಗ್ ಇದೆ ನಿಮ್ಗೆ. ನಮ್ಮ ಸುಧಾಕರ್ ರೈ ಗೊತ್ತಲ್ಲ, ಸುಧಾಕರ್ ರೈ ಮೊನ್ನೆ ಬಂದಿದ್ರು. ಅವರು ಇದನ್ನ ನೋಡಿ ತುಂಬಾ ಮೆಚ್ಚಿಕೊಂಡ್ರು. ಮತ್ತೆ ಅವ್ರು ಹೇಳಿದ್ರು, ನೀವು ಹೇಳಿದ ಮಾತೆ, ಈಗ ಆನೆಗಳೇ ಇಲ್ಲಿ ಬಲಿ ಶುರು ಆಗಿದೆ. ಇಲ್ಲಿ ಒಂದು ಆನೆ ಬಂದ್ರೆ ಅದು ಗ್ರಹಿಸಬಹುದು, ನನಗಿಂತ ಮೊದಲೊಬ್ಬ ಇಲ್ಲಿ ಬಂದಿದ್ದಾನೆ, ಬರ್ಲಿಕ್ಕೆ ಇಲ್ಲ ಅದು. ಇದು ನಾನು ಸಹ ನೋಡಿದ್ ಮೊದಲೇ. ಅಂದ್ರೆ ಇದು ಆಕ್ಚುಲಿ ನಮಗೆ ಈಗ ಕಂಪ್ಯೂಟರ್ ಯುಗದಲ್ಲಿ ಯಾವ ದೇಶದ ಯಾವ ಸ್ಥಳದ ಪ್ರಾಣಿಗಳು ಸಿಗ್ತವೆ, ಅದು ಇದನ್ನು ಅವರು ಒಂದು ಮಾಡ್ಲೇಬೇಕು ಅಂತ ಹೇಳಿ ಮಾಡಿದ್ದಾರೆ. ಹೈನಾ ಎನ್ನುವಂತಹ ಪ್ರಾಣಿ, HYANA ಇದರ ಸ್ಪೆಲ್ಲಿಂಗ್. ಹಾಗೆ ಇದಕ್ಕೆ ನೀವು ನೋಡ್ಬೋದು, ಒಂದು ಕಡೆ ನಾಯಿಯ ಒಂದು ಸ್ವಭಾವ ಗುರುತು, ಬೇರೆ ಬೇರೆ ರೀತಿಯ ನರಿಯ ಹಾಗೆ ಉಂಟು. ಅಂದ್ರೆ ಇದಕ್ಕೆ ಎಲ್ಲಾ ಪ್ರಾಣಿಗಳು ಹೆದರ್ತವೆ, ಅಷ್ಟು ಡೇಂಜರಸ್ ಅಂತ ಇದು. ಮತ್ತೆ ಅದ್ರಲ್ಲಿ ಒಂಥರ ಚುರುಕುತನ ಕಾಣ್ತದೆ ನೋಡುವಾಗಲೇ. ಅದು ಎಲ್ಲಿ ಒಂದು ಅಟ್ಯಾಕ್ ಮಾಡ್ಲಿಕ್ಕೆ ಹೊರಟ ಹಾಗೆ ಉಂಟು ಅದ್ರ ಸ್ಟ್ರಕ್ಚರ್. ಅದರ ಕಲರ್ ಕೂಡ ಹಾಗೆ ಸ್ವಲ್ಪ ಭಯಭೀತವಾಗಿ ಆಗೋ ಹಾಗೆ ಉಂಟು. ಇದು ಹೈನಾ ಎನ್ನುವಂತ ಒಂದು ಪ್ರಾಣಿ, ಅಪರೂಪಕ್ಕೆ ಸಿಕ್ಕುವಂತದ್ದು. ನನ್ನ ಒಂದು ಐಡಿಯಾ ಏನಿದೆ ಅಂದ್ರೆ, ಇಲ್ಲಿ ಇನ್ನು ಮುಂದೆ ಒಂದು ರೈಟ್ ಅಪ್ ಹಾಕುವ ಅಂತ ಇದ್ದೇನೆ. ಈ ಪ್ರಾಣಿ ಎಲ್ಲಿ ಸಿಗ್ತದೆ, ಎಲ್ಲಿದೆ, ಇದು ಸಂತತಿ ಎಷ್ಟಿದೆ, ಅದು ತುಂಬಾ ಸಂತತಿ ಇರುವಂತದ್ದು, ಅಳಿಯುವಂತದ್ದು, ಉಳಿಯುವಂತದ್ದು ಎಲ್ಲ ಹಾಕುವ ಅಂತ ಇದ್ದೇನೆ. ಬಟ್ ಇಟ್ ವಿಲ್ ಟೇಕ್ ಟೈಮ್. ಸರ್, ಇವಾಗ ಇಲ್ಲಿ ಜಿಂಕೆ ಇದೆ, ಬಟ್ ಇದು ಹಾನಿ ಆಗತ್ತಾ ಸರ್? ಏನಾದ್ರು ಡ್ಯಾಮೇಜ್ ಗಳೇನಾದ್ರು ಅಂದ್ರೆ ಹೇಗೆ ನೋಡ್ಕೊಳ್ಬೇಕಾಗತ್ತೆ ಇದನ್ನ? ಹೌದು, ಜಿಂಕೆ ತುಂಬಾ ಆಕರ್ಷಕವಾದ ಪ್ರಾಣಿ, ಸೌಂದರ್ಯಯುತವಾದ ಪ್ರಾಣಿ. ಹೌದು, ಮತ್ತು ಅದನ್ನ ನೋಡುದ್ರಲ್ಲಿ ಒಂದು ಸುಖ ಇರ್ತದೆ. ಮತ್ತೆ ಜಿಂಕೆ ಮರಿಗಳು ನೋಡ್ಲಿಕ್ಕೆ ಸಿಕ್ಕಿದ್ರೆ ಕೇಳೋದೇ ಬೇಡ. ಹಾಗೆ ಜಿಂಕೆ ಮತ್ತು ಜಿಂಕೆ ಮರಿ ಎರಡು ಮಾಡ್ಲಿಕ್ಕೆ ಹೇಳಿದ್ದೆ. ನೀವು ಹೇಳಿದ ಪ್ರಶ್ನೆ ಏನಂದ್ರೆ, ಈ ತರ ಒಂದು ಮಾಡಿಟ್ರೆ ಹಾನಿ ಆಗ್ತದೆ ಅಂತ. ಸದ್ಯ ಮಳೆಗಾಲದಲ್ಲಿ ಸ್ವಲ್ಪ ಹಾನಿ ಆಗ್ತದೆ, ನೀರು ಬಿದ್ದು. ಅದಕ್ಕೆ ನಾವೀಗ ಸದ್ಯಕ್ಕೆ ಟರ್ಪಲ್ ಯೂಸ್ ಮಾಡ್ತಾ ಇದ್ದೇವೆ. ನಿಧಾನಕ್ಕೆ ಇದಕ್ಕೆ ಸಹ ಒಂದು ರಕ್ಷಣೆ ಮಾಡ್ಬೇಕಾಯ್ತು, ಮಾಡಬೇಕಾದಿತ್ತು. ಬಟ್ ಸ್ವಲ್ಪ ಸಮಯದ ನಂತರ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಪ್ರತಿಯೊಂದಕ್ಕೆ ಒಂದೊಂದು ಪ್ರತ್ಯೇಕ ಮಾಡುದಂದ್ರೆ ಒಂದು ಕಾಸ್ಟ್ಲಿ ವಿಷಯ. ಸರಳವಾಗಿ ಕಡಿಮೆ ಖರ್ಚಲ್ಲಿ ಹೇಗೆ ಮಾಡಬಹುದು ಅಂತ ಒಂದು ಪ್ಲಾನ್ ಮಾಡ್ಲಿಕ್ಕೆ ಉಂಟು. ಹಾಗೆ ಅದರ ನೀವು ಹೇಳುವ ಪ್ರಶ್ನೆಗೆ ವಿಷಯ ಅದೇ, ಏನಾದ್ರು ರಕ್ಷಣೆಗೆ ಪ್ರಯತ್ನ ಮಾಡ್ತೇವೆ. ಬಟ್ ಇನ್ನೂ ಹೆಚ್ಚು ಜಿಂಕೆಗಳನ್ನು ಮಾಡುವ ಆಸಕ್ತಿ ಇದೆ ನಮ್ಗೆ. ಇನ್ನೊಂದು 4-5 ಜಿಂಕೆಗಳನ್ನು ಇಲ್ಲೇ ಸೇರಿಸಿಬಿಟ್ರೆ ಅದೊಂದು ಗುಂಪಾಗಿ ಕಂಡ್ರೆ ಬಾರಿ ಚಂದ ಕಾಣಬಹುದು. ಕಾಡುಗಳೇ ಇದೆ ಹಿಂದಕ್ಕೆ. ಇದೊಂದು ಆಕ್ಚುಲಿ ನಂಗೆ ಇಷ್ಟು ಏರಿಯಾವನ್ನು ಪ್ರಾಣಿ ಸಂಗ್ರಹಾಲಯಕ್ಕೆ, ಅಂದ್ರೆ ಈಗ ನಮ್ಗೆ ನಿಜವಾದ ಪ್ರಾಣಿಗಳನ್ನು ಸಂಗ್ರಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಒಳ್ಳೆ ಆಹಾರ ಕೊಡ್ಲಿಕ್ಕೆ ಸಿಕ್ಕಾಪಟ್ಟೆ ಖರ್ಚುಂಟು. ಇದು ಆಹಾರ ತಗೊಳ್ಳೋದಂತ ಪರಿಸ್ಥಿತಿಯಲ್ಲಿ ಮಾಡಿಡ್ಬಹುದು. ಮತ್ತೆ ಅವುಗಳನ್ನು ತಿಳ್ಕೊಳ್ಳಿಕ್ಕೆ ಏನಾಗಬೇಕು, ಒಳ್ಳೆ ಮ್ಯೂಸಿಯಂ, ಸುಳ್ಳಿಕ್ಕೆ ಒಂದು ಒಳ್ಳೆಯ ಕೊಡುಗೆಯಾಗಿ ಸಿಗ್ಬಹುದು ಅಂತ ನನ್ನ ಆಲೋಚನೆ. ಸರಿ, ಇವಾಗ ಇದಿಷ್ಟು ನೀವು ಮಾಡಿರುವಂತಹದ್ದು ಅಂತ ಕೇಳ್ಪಟ್ಟೆ ನಾನು. 3 ನೀವು ಮಾಡಿದಿರ ಅಂತ. ಓಕೆ, ಅವ್ರ ಜೊತೆ ಕೇಳೋಣ ಸರ್. ಯಾವ ಇನ್ನೊಂದು ದನ ಮಾಡಿದ್ದೇನೆ ಅಲ್ಲಿ, ತೋರಿಸ್ತೀರಾ? ಇವಾಗ ಅವ್ರ ಎಕ್ಸ್ಪರ್ಟ್ನವರು, ನೀವು ನಿಮ್ಮ ಆಸಕ್ತಿ ಮೇಲೆ ಮಾಡಿರುವಂತಹದ್ದು. ಅವ್ರು ಏನ್ ಹೇಳಿದ್ರು ಸರ್?
पहले सर तो मुझे फोन किया था एक बार आने के लिए, तो फिर भी मुझे नहीं आना पड़ा, इसलिए सर ने क्या बोला, वो अपने से दिमाग से काम किया। फिर भी हमने आकर जो ये देखा है, मुझे फोटो भी भेजा था, मुझे फिर भी मुझे अच्छा लगा, क्योंकि सर ने कभी भी आर्ट कॉलेज में नहीं किया, स्कल्पचर का काम भी नहीं किया, फिर भी अपना आइडिया से जो बनाया है वो तो मेरी नजर में तो वो 100% ठीक ही है। थोड़ा सा गलती है वो कोई बात नहीं है, तो अभी तो सर का नॉलेज भी पूरा आ गया है, तो मुझे ऐसा लगा है सर वो भी अभी पूरा अच्छा से बना सकते हैं, ये भी मुझे आइडिया आ गया है। ಓಕೆ ಫಿನಿಶಿಂಗ್ ಯಾವ ರೀತಿ ಇದೆ? ಫಿನಿಶಿಂಗ್ ಯಾವ ರೀತಿ ಇದೆ? कैसे फिनिशिंग ಫಿನಿಶಿಂಗ್ कैसा है? थोड़ा इम्प्रूवमेंट करना है। हाँ, इसका थोड़ा सा इम्प्रूवमेंट करना है, और फिर भी तो सर ने जो ये बनाया है बहुत अच्छा है। उधर में काव बनाया है, काव तो 100% ठीक है, ಓಕೆ ये भी ठीक ही है, अच्छा लगा। थोड़ा सा गलती है, लेकिन मुझे इसलिए सर को मैं 100+ इसलिए देता हूँ क्योंकि इसका कोई नॉलेज नहीं है ये बनाने के लिए, फिर भी उसका दिमाग में जो आइडिया से बनाया है, मेरे नजर से तो 110% ओके है। ಬಜೆಟ್ ಫ್ರೆಂಡ್ಲಿ ಇದ್ದಾರೆ, ಮತ್ತೆ ನಾನು ಲೈಫ್ ಫ್ರೆಂಡ್ಲಿ ಅಂತ ಹೇಳ್ತೇನೆ, ಯಾಕಂದ್ರೆ ಅವ್ರಿಗೆ ಇದರಿಂದ ಲೈಫ್ ಸಹ ಆಗ್ಬೇಕು, ಅವರಿಗೆ ಲೈಫ್ ಕೊಡ್ಲಿಕ್ಕಾಗಿ ನಾನು ಮಾಡ್ತಾ ಇರೋದಲ್ಲ, ನನಗೆ ಇದು ಆಗ್ಬೇಕಂತ ನಾನು ಮಾಡ್ತಾ ಇದ್ದೇನೆ. But ಇಂಥದ್ದು ಅವರಿಗೆ ಮಾಡ್ಲಿಕ್ಕೆ ಸಾಕಷ್ಟು ಇರಬಹುದು ಬುಕ್ಕಿಂಗ್ ಅವಕಾಶ ಬೇಕು ಅಂತ ಅವರು ಸಹ ಬಂದಿದ್ದಾರೆ. ಹೌದು ಈ ಹುಲಿಯನ್ನು ಮಾಡುವ ಸಂದರ್ಭದಲ್ಲಿ ನನಗೆ ನಾನು ಆರ್ಟಿಸ್ಟ್ಗಳು ನಮ್ಮ ಕೇರಳದಿಂದ ಬಂದಿದ್ರು, ಅವರಿಗೆ ನಾನು ಮಾಡಿ ಒಂದು ಬಜೆಟ್ ಕೊಡಿ ಹೇಳಿದ್ದಕ್ಕೆ ಅವರು ಹುಲಿಯ ಸೈಜಿನ ಈ ಸೈಜಿನ ಹುಲಿ ಮಾಡ್ಲಿಕ್ಕೆ 85,000 ಹೇಳಿದ್ರು. ನನಗೆ ತುಂಬಾ ಹೆವಿ ಅಂತ ಕಂಡು ನನ್ನಿಂದ ಪೂರೈಸ್ಲಿಕ್ಕಿಲ್ಲ ಅಂತ ನಾನು ಕಂಪ್ಯೂಟರ್ಲಿ ಒಂದು ಹುಲಿಯ ಪಿಕ್ಚರ್ ತಗೊಂಡೆ, ಅದಕ್ಕೆ ಗ್ರಾಫ್ ಹಾಕಿದೆ. ಗ್ರಾಫ್ ಹಾಕಿ ಏನ್ ಮಾಡಿದೆ ಅಂದ್ರೆ ಇದಕ್ಕೆ ಅಳತೆಗಳನ್ನೆಲ್ಲ ತಗೊಂಡು ಎಷ್ಟು ಎತ್ತರ ಬೇಕು ಅದಕ್ಕೆ ಪ್ರಕಾರ ಇದನ್ನು ನಾನು ಸಹ ಆರ್ಮೇಚರ್ ಮಾಡಿದ್ದೆ, ಬಟ್ ನಂಗೆ ಆರ್ಮೇಚರ್ ಶಬ್ದ ಗೊತ್ತಿರ್ಲಿಲ್ಲ. ಹಾಗೆ ಇಲ್ಲಿ ಕಾಲುಗಳನ್ನು ಮೊದಲು ಮಾಡ್ಕೊಂಡು ಮತ್ತೆ ಬಾಡಿ ಮಾಡಿ ಇದನ್ನು ನಾನು ಮಾಡಿದ್ದು. ಅಷ್ಟೊಂದು ಪರ್ಫೆಕ್ಟ್ ಆಗ್ಲಿಲ್ಲ, ಸ್ವಲ್ಪ ನಂಗೆ ಕೆಲಸ ಹಿಡಿದಿದೆ, ನನ್ನ ಜೊತೆ ಇನ್ನೊಬ್ಬ ಕೆಲಸದವನನ್ನು ಉಪಯೋಗಿಸ್ಕೊಂಡು ಮಾಡಿದ್ದೆ. ಬಟ್ ಇದು ನಿಮಗೆ ಪರ್ಫೆಕ್ಟ್ ಆಗಿಲ್ಲ, ಬಟ್ ಹಿಂದೆ ಕಾಣುವಂತ ನಿಜ ಪರ್ಫೆಕ್ಟ್ ಇದೆ ಸರ್. ಹೌದು, ಭಾರಿ ಚಂದ ಆಗಿದೆ. ನಾವು ನಮ್ಮ ಸುಳ್ಯದ ಒಂದು ಸಿಂಬಲ್ ಹೇಳ್ಬೋದು, ನಮ್ಮ ಪೂಮಲೆಯ ಒಂದು ಮೈನ್ ಪ್ರಾಣಿ ಇದೆ. ಹೌದು ಎಲ್ಲಿ ಕೂಡ ಕಾಣ ಸಿಗತ್ತೆ ಕಾಟಿ. ಹೌದು, ಅದಕ್ಕೊಂದು ಬೇಕು ಅಂತ ಹೇಳಿ ಮಾಡಿದ್ದೀರಾ? ಅದು ಸಾಧಾರಣ ಆಗಿದೆ, ಇದೆರಡನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಉಂಟು. ಓಕೆ ಇದು 3 ಸರ್ ಮಾಡಿರುವಂತಹದ್ದು, ಈ ಶಾಲೆಯ ಅಧ್ಯಕ್ಷರೇ ಮಾಡಿರುವಂತಹದ್ದು. ಖುದ್ದಾಗಿ ಅವರ ಕನಸಾಗಿತ್ತಂತೆ, 3 ವರ್ಷಗಳ ಹಿಂದೆ ಕನಸು ಕಂಡಿದ್ರಂತೆ, ಈ ಸಂಪೂರ್ಣವಾಗಿರುವಂತಹ ಕಾಡುಗಳನ್ನ ಒಂದು ಮೃಗಾಲಯ ಟೈಪ್ ಮಾಡ್ಬೇಕು, ಪ್ರಾಣಿಗಳನ್ನ ದೂರಕ್ಕೆ ಹುಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ, ಬಟ್ ಪ್ರಾಣಿಗಳನ್ನ ನಾವಿಲ್ಲಿ ಮಾಡ್ಬೋದಲ್ವಂತಹ ಯೋಚನೆಯಿಂದ ಇದನ್ನು ಮಾಡಿದ್ದಾರೆ. ಮಕ್ಕಳಿಗೆ ಟೈಮ್ ಕೊಡ್ತೀರಾ ಸರ್ ಬರ್ಲಿಕ್ಕೆ ಈ ಕಡೆ? ಬರ್ತಾರೆ, ಹೇಳದೆ ಡೈಲಿ ಬರೋರು ಇದ್ದಾರೆ. ಯಾಕಂದ್ರೆ ಮಕ್ಕಳಿಗೆ ಪ್ರಾಣಿಗಳಂದ್ರೆ ತುಂಬಾ ನಿಮ್ಗೆ ಇನ್ನೊಂದು ಸೂಕ್ಷ್ಮ ಹೇಳ್ಬೇಕಂದ್ರೆ, ನಿಮ್ಗೆ ನಾನು ಮತ್ತೆ ಅಲ್ಲಿ ದನ ಮಾಡಿ ತೋರಿಸ್ತೇನೆ. ಆ ದನ ಮಾಡಿದ ತಕ್ಷಣ ಮಕ್ಕಳು ಅಂದ್ರೆ ಕೇಳಿದ್ದೇನೆಂದ್ರೆ ಕರು ಎಲ್ಲಿ ಉಂಟು ಅಂತ. ಮಕ್ಕಳಿಗೆ ಕರುಗಳು ಮತ್ತು ಇಷ್ಟ, ಅದಕ್ಕೆ ಸಣ್ಣ ಪ್ರಾಣಿಗಳನ್ನು ಮಾಡಿಸುವ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸ್ಲಿಕ್ಕೆ ಉಂಟು. ನಾನು ಈಗ ಒಂದು ಆನೆ ಮಾಡಿದ್ರೆ ಆನೆ ಮರಿಸಬೇಕು, ಜಿಬ್ರ ಮರಿಸ ಮಾಡಿಡ್ಬೋದು. ಸರ್ ಬ್ಲಾಕ್ ಅಂಡ್ ವೈಟ್ ನಿಂತಿದೆ, ನಿಜವಾಗ್ಲೂ ಕರೆಕ್ಟ್ ಬಂದಿದೆ ಅಲ್ಲ ಸರ್? ತುಂಬಾ ಕರೆಕ್ಟ್ ಬಂದಿದೆ. ಓಕೆ ಹೇಳಿ ಸರ್. ಇದು ನಾವು ಅಸ್ಸಾಮಿನಿಂದ ಬಂದ ಇವ್ರ ಹತ್ರ ಅವರಿಗೆ ತುಂಬಾ ಜಿಬ್ರಾ ಮಾಡಿ ಅನುಭವ ಇದೆ. ಮೊದಲಾಗಿ ಜಿಬ್ರಾವೇ ಮಾಡಿದ್ರು, ಕೆಲವರು ಇದನ್ನ ಕುದುರೆ ಅಂತ ಹೇಳುದು ಸಹ ಉಂಟು, ಇದ್ರ ಮುಖ ನೋಡಿ ಕುದುರೆ ಅಂತ ಹೇಳುದು, ಬಟ್ ಇದು ಜಿಬ್ರಾ. ಬಹಳ ಚಂದವಾಗಿ ಇದು ಐನುಗಳೆಲ್ಲ ಅಷ್ಟು ಸಿಸ್ಟಮ್ಯಾಟಿಕ್ ಆಗಿ ಅವರು ಮಾಡಿದ್ದಾರೆ. ಇದೊಂದು ಅವರ ಸ್ಕಿಲ್ ಅಂತ ಹೇಳ್ಬೋದು. ಹೌದು, ಗೇಂಡಾಮೃಗ ಅಸ್ಸಾಂನಲ್ಲಿ ಬಹಳ ಫೇಮಸ್ ಅದು. ಮತ್ತೆ ವ್ಯಾಪಕವಾಗಿ ಹಾನಿಗೊಳಗಾಗ್ತಿರೋ ಮೃಗ ಕೂಡ ಇದೆ ಅಂತೆ ಅಸ್ಸಾಂನಲ್ಲಿ. ಇದನ್ನು ಚೀನಾದವರು ಮದ್ದಿಗಾಗಿ ಕೊಂಬನ್ನು ಬಹಳ ಉಪಯೋಗಿಸ್ತಾರೆ. ಹಾಗೆ ಎಲ್ಲಿ ಗೇಂಡಾಮೃಗ ಕಾಣ್ಲಿಕ್ಕೆ ಸಿಗ್ತಾ ಬೇಟೆ ಆಡ್ತಾರೆ ಅಂತ ಲೆಕ್ಕ. ಅಂತ ಒಂದು ಗೇಂಡಾಮೃಗದ ಒಂದು ಪ್ರತೀಕವನ್ನು ಇಲ್ಲಿ ಮಾಡಿದೆ. ಒಳಗೆ ತುಂಬಿಸುದಿಲ್ಲ, ಇದಕ್ಕೆ ಮೆಶ್ ಹಾಕಿದೆ, ಆರ್ಮೇಚರ್ ಮಾಡ್ತಾರಲ್ಲ, ಆರ್ಮೇಚರ್ ಮಾಡಿ ಅದ್ರ ಮೇಲೆ ಕಾಗದ ಸಿಮೆಂಟ್ ಮುಳುಗಿಸ ಕಾಗದ ಅಂಟಿಸ್ತಾರೆ, ಕಾಗದದ ಮೇಲೆ ಮತ್ತೆ ಸಿಮೆಂಟ್ ಸಾರಣೆ ಮಾಡ್ತಾರೆ. ಅಲ್ಟಿಮೇಟ್ಲಿ ಇದು ಸಾರಣೆಯಲ್ಲಿರುವಂತದ್ದು, ಸಾರಣೆಯಲ್ಲಿ ಗಟ್ಟಿ ಆಗ್ತದೆ. ಮತ್ತೆ ಅವರು ಉಪಯೋಗಿಸುವ ಸಾರಣೆಯ ಪ್ರಮಾಣ ತುಂಬಾ ಸ್ಟ್ರಾಂಗ್ ಇದೆ. 1:3 ಹಾಕ್ತಾರೆ, ನಾವು 1:4 ಹಾಕಿದ್ರೆ ತುಂಬಾ ಸ್ಟ್ರಾಂಗ್ ಅಂತ ಲೆಕ್ಕ. ಈ ಗೋಡೆಗಳಿಗೆಲ್ಲ ಏನಾಗ್ಲಿ, ಇದ್ರ ಕೂತ್ರೆ ಎಲ್ಲ ಏನಾಗ್ಲಿ, ನೀವು ಕೂತ್ರೆ ಏನಾಗ್ಲಿಕ್ಕಿಲ್ಲ. ಕರಡಿ ಇದೆ,
ಹೇಳಿ ಸರ್ ಯಾವ ರೀತಿ ಅಂದ್ರೆ ಅಂತ. ನಮ್ಗೆ ನಮ್ಮ ಪಾಠಗಳಲ್ಲಿ ಎಲ್ಲ ಹೌದು ಪಾಠಗಳಲ್ಲಿ ಎಲ್ಲಾ ಜಾಸ್ತಿ ಪ್ರಾಣಿಗಳಿಗಿಂತ ಹೆಚ್ಚು ಪರಿಚಯ ಕೊಡುದು ಕರಡಿದ್ದು. ಕರಡಿ. ಕವಿಗಳೆಲ್ಲ ಕರಡಿಯ ಪರಿಚಯ ಕೊಡ್ತಾರೆ. ಹೌದು ಮತ್ತೆ ಕರಡಿ ಹೇಗೆ ಕಳ್ಳತನ ಮಾಡ್ತದೆ, ಹೇಗೆ ಆಕ್ರಮಣ ಮಾಡ್ತದೆ ಎನ್ನುವುದೆಲ್ಲ ಕರಡಿಯ ಕಥೆಗಳು ಮಕ್ಕಳಿಗೆ ಜಾಸ್ತಿ ಇರುತ್ತೆ. ಜಾಸ್ತಿ ಹೌದು, ಗೊತ್ತಿರ್ತದೆ. ಹೌದು, ಕರಡಿ ಹೇಗೆ ಮೋಸ ಆಗಿದೆ, ಮೋಸ ಹೋಗಿದೆ ಎಲ್ಲ ಕಥೆಗಳಲ್ಲಿ ಬರ್ತದೆ. ಹ್ಮ್. ಅಂತ ಒಂದು ಕರಡಿ ಕೂಡ ಪ್ರಾಣಿ ಸಂಗ್ರಹಾಲಯದಲ್ಲಿ ಮುಖ್ಯವಾದಂತ ಹ್ಮ್. ಪ್ರಾಣಿ. ಹ್ಮ್. ಹಾಗೆ ಕರಡಿಯ ಒಂದು ರಚನೆ ಮಾಡಿದ್ದಾರೆ. ಹ್ಮ್. ಕರಡಿಯಲ್ಲಿ ತುಂಬಾ ಬಗೆಯ ಕರಡಿಗಳಿವೆ. ಹ್ಮ್. ಅವ್ರು ಇನ್ನು ನೆಕ್ಸ್ಟ್ ಟೈಮ್ ಡಿಸೆಂಬರ್ ನಂತರ ಪುನಃ ಬರ್ಲಿಕ್ಕಿದ್ದಾರೆ. ಹ್ಮ್, ಹ್ಮ್, ಆ ಟೈಮ್ನಲ್ಲಿ ಇನ್ನು ಕೆಲವು ಜಾತಿಯ ಹಿಮ ಕರಡಿ ಅಂತ ಹ್ಮ್. ಒಂದಿದೆ. ಹ್ಮ್. ಈಗ ಬೇರೆ ಬೇರೆ ಕರಡಿಗಳನ್ನು ಮಾಡಿಸುವ ಐಡಿಯಾ ಇದೆ. ಹ್ಮ್, ಹ್ಮ್, ಇಲ್ಲೇ ಅದನ್ನು ಅರೇಂಜ್ ಮಾಡಬಹುದು. ಹ್ಮ್. ಬಟ್ ಆರಂಭದಲ್ಲಿ ಒಂದು ಮಾಡಿಟ್ಟಿದ್ದೇವೆ ಹ್ಮ್. ಸ್ಯಾಂಪಲ್ ಆಗಿ. ಹ್ಮ್, ಹ್ಮ್. ಸೊ ಅವರಿಗೆ ಕರಡಿ ಮಾಡುವ ವಿಷಯದಲ್ಲಿ ಹ್ಮ್. ತಜ್ಞತೆ ಇದೆ ಎನ್ನುವುದು ಇದರಿಂದ ಸ್ಪಷ್ಟ ಆಗ್ತದೆ. ಕಷ್ಟ ಆಗುತ್ತೆ. ಈಗ ನಮ್ಮ ಇಡೀ ಈ ಅರಣ್ಯದಲ್ಲಿ ಬೇರೆ ಬೇರೆ ಪ್ರಾಣಿ ಮಾಡುವ ಐಡಿಯಾ ಇದೆ. ಹ್ಮ್. ಆದ್ರೆ ನಾವು ಅದಕ್ಕಿಂತ ಮೊದಲೇ ರಾಜನನ್ನು ಸ್ಥಾಪಿಸಿ ಆಗಿದೆ. ಹ್ಮ್. ಸಿಂಹರಾಜ ಪ್ರಾಣಿಗಳಿಗೆ ಹ್ಮ್. ಸಿಂಹ ರಾಜ ಎನ್ನುವ ಕಥೆಗಳಲ್ಲೇ ಇದೆ. ಎತ್ತರದಲ್ಲಿ ಕುತ್ಕೊಂಡು ಹೆದರ್ಬೋದು ಸರ್, ಅದ್ ಬಂದ್ ನೋಡಿ ಸಡನ್ ನೋಡ್ಕೊಂಡು ನಿಜ ಕೂತ್ಕೊಂಡಿದ್ದಾರೆ ಹೌದು. ಅನ್ಕೊಳ್ಬಹುದು. ಆದ್ರೆ ಆಕ್ಚುಲಿ ಏನಂದ್ರೆ ಇಂಥ ಒಂದು ಸಿಂಹದ ಒಂದು ಫೋಟೋ ನಂಗೆ ಸಿಕ್ಕಿತ್ತು, ಕಲ್ಲಿನ ಮೇಲೆ ಕೂತದ್ದು. ಹ್ಮ್, ಹ್ಮ್, ಇಲ್ಲಿಂದ ಒಂದು ಹೋಗಿ ಬಂದು ಹ್ಮ್. ನಿಂತ ಸಿಂಹದ ಫೋಟೋ ಸಿಕ್ಕಿತ್ತು. ಅದಕ್ಕೆ ಅವ್ರಿಗೆ ಕೇಳಿದ ಮಾಡಬಹುದಾ ಅಂತ. ಹ್ಮ್. ಮಾಡಬಹುದು ಹೇಳಿದ್ರು. ಮತ್ತೆ ಈ ಕಲ್ಲನ್ನು ತೋರಿಸಿದೆ. ಹ್ಮ್. ಈ ಕಲ್ಲಿನ ಮೇಲೆ ಅವರು ಸ್ವಲ್ಪ ದಿವಸ ತಗೊಂಡಿದ್ದಾರೆ. ಹ್ಮ್, ಹ್ಮ್. ಸಿಂಹ ಕೂತ ಒಂದು ಫೋಟೋ ಮಾಡಿದ್ದಾರೆ. ಓಕೆ, ನೀವು ಈ ಕಡೆ ಎಲ್ಲ ಮಾಡಿದಾಗ ಸೆಂಟರ್ ಪಾರ್ಟ್ ಬರುತ್ತೆ. ಸೆಂಟರ್ ಪಾರ್ಟ್ ಬರುತ್ತೆ. ಹೌದು, ಇಡೀ ಕಾಡಿನ ರಾಜನಿಗೆ ಮಧ್ಯ ಹೌದು, ಮಧ್ಯಸ್ಥಿಗೆ ಮಧ್ಯ ಬೇಕಾಗಿ. ಮಧ್ಯ ಜಾಗೆಯೇ ಸಿಗ್ತದೆ. ಹೌದು ಹೌದು, ಬಾರಿ ಚಂದ ಆಗಿದೆ ಸರ್ ಇದು ಕೂಡ. ಅದೇ ಪವರ್ ಸಿಗ್ತದಲ್ಲ, ಹೌದು ಹೌದು. ಸಿಂಹದ ಪವರ್ ಗೊತ್ತಾಗ್ತದೆ. ಹ್ಮ್, ಹ್ಮ್, ವಿಕ್ರಮಾರ್ಜಿತ ವಿತ್ತಸ್ಯ ಹ್ಮ್. ಸ್ವಯಮೇವ ಮೃಗೇಂದ್ರತ ಅಂತ ಇರೋದು. ಹ್ಮ್, ಹ್ಮ್. ತನ್ನ ವಿಕ್ರಮದಿಂದ ಸಾಧಿಸಿದ ಹ್ಮ್. ಸಂಪತ್ತಿನಿಂದಲೇ ಅವ ರಾಜ ಆದದ್ದು. ರಾಜ ಆದದ್ದು. ಉಳಿದವರು ಮಾಡಿದ್ದಲ್ಲ. ಮಾಡಿದ್ದಲ್ಲ. ಆ ತರದ ರಾಜತ್ವದ ಚಿಹ್ನೆ ಅವನಿಗಿದೆ. ಹತ್ರ ಇನ್ನೊಬ್ರು ನೆನ್ಸ್ಕೊಂಡಿದ್ದೀರಾ, ಹೌದು. ನಮ್ಮ ಊರ್ನವ್ರೆ. ಹೌದು. ಹೇಳಿ ಸರ್ ಅವ್ರ ಬಗ್ಗೆ. ಅವರು ನಮ್ಮ ಶಾಲೆಯ ಎಲ್ಲ ಸ್ವಚ್ಛತೆ ಮತ್ತು ಕಾಡಿನ ಈ ಇದು ಸೋಲು ತೆಗೆಯುವುದೆಲ್ಲ ಕೆಲಸ ಮಾಡ್ತಾರೆ. ಹ್ಮ್. ಇಡೀ ಇನ್ನು ಮುಂದೆ ಜಾಸ್ತಿ ಜವಾಬ್ದಾರಿ ಇರ್ತದೆ ಇನ್ನು ಅವ್ರಿಗೆ ಜಾಸ್ತಿ ಜವಾಬ್ದಾರಿ. ಈಗಾಗಲೇ ಅವ್ರಿಗೆ ಇದನ್ನೆಲ್ಲ ಕಟ್ಟುವ ಜವಾಬ್ದಾರಿಯಲ್ಲಿ ಹೆಚ್ಚು ಪಾತ್ರ ವಹಿಸಿದ್ದಾರೆ. ಯಾವ್ದು ನೆಟ್, ಈ ಶೇಡ್ ನೆಟ್ ಕಟ್ಟುವುದಾಗ್ಲಿ, ಟರ್ಪಲ್ ಕಟ್ಟುವುದು. ಇವರು ಕಲ್ಲಪಳ್ಳಿಯವರು. ಹ್ಮ್, ಹ್ಮ್, ಅವರ ಹೆಸರು ಸೋಮನಾಥ್ ಅಂತ. ಹ್ಮ್, ಹ್ಮ್. ನಮ್ಮಲ್ಲಿ ಇತ್ತೀಚೆಗೆ ಸೇರಿದವರು. ಆದ್ರೆ ಅವರಿಗೆ ಸಾಧಾರಣ ನಮ್ಮ ಹ್ಮ್. ಪರಿಚಯ, ಆತ್ಮೀಯತೆಯ ವಲಯಕ್ಕೆ ಬಂದಿದ್ದಾರೆ ಅವರು. ಹ್ಮ್, ಹ್ಮ್, ಹಾಗೆ ಸರ್ ಅವಾಗ್ಲೇ ಹೇಳ್ದೆ ನಾನು, ಶಾಲೆ ಎಲ್ಲ ದೇವಸ್ಥಾನಕ್ಕೆ ಬಂದ ಫೀಲ್ ಇದೆ ಅಂತ. ಸಂಪೂರ್ಣವಾಗಿ ಶಾಲೆ ನೋಡಿದಾಗ ಖುಷಿ ಅನಿಸ್ತು ನನಗೆ ಕೂಡ. ಹೇಳಿ ಸರ್, ಇದು ಈ ರೀತಿ ಒಂದು ಸೂರ್ಯ ದೇವರನ್ನ ಕೂಡ ನೀವು ನಿರ್ಮಿಸಿರುವಂತಹದ್ದು. ಹೇಳಿ ಸರ್ ಯಾವ ರೀತಿ ಅಂತ. ಅಂದ್ರೆ ನಮ್ಮ ಶಾಲೆ ಪ್ರಕೃತಿ ಸಮೃದ್ಧವಾದ ಶಾಲೆ. ಹ್ಮ್. ಈ ಪ್ರಕೃತಿ ಅಂತ ಹೇಳಿದ್ರೆ ಈ ಪ್ರಕೃತಿ ಉಳಿದಿರೋದೇ ಸೂರ್ಯನಿಂದಾಗಿ. ಹ್ಮ್, ಹ್ಮ್, ಸೊ ಸೂರ್ಯನ ದೇವಾಲಯ ಇಲ್ಲಿ ಇದೆ. ಹ್ಮ್. ಕಾರಣ ಏನಂದ್ರೆ ಈ ದೇವಸ್ಥಾನಗಳನ್ನು ಮಾಡ್ಬೇಕು ನಿಮ್ಮ ಫೀಲಿಂಗ್ ಅಂತ ತುಂಬಾ ಜನ ಹೇಳಿದ್ದಾರೆ. ಅದೇ ನಾನು ಯಾವ ದೇವಸ್ಥಾನ ಮಾಡೋ ಬಗ್ಗೆ ಆಸಕ್ತಿ ವಹಿಸಲಿಲ್ಲ. ಯಾಕಂದ್ರೆ ನಾನು ಯಾವ ದೇವಸ್ಥಾನ ಮಾಡಿದ್ರೆ ಅದಕ್ಕೊಂದು ಕಾಂಟ್ರವರ್ಷಿಯಲ್ ಹೇಳ್ತಾರೆ. ಹ್ಮ್, ಹ್ಮ್, ನಾನ್ ಕಾಂಟ್ರವರ್ಷಿಯಲ್ ಒಬ್ರು ದೇವರು ಅಂದ್ರೆ ಸೂರ್ಯ. ಹ್ಮ್. ಸೂರ್ಯನಿಗೆ ಇನ್ನೊಬ್ರು ಪ್ರತಿ ಇಲ್ಲ. ಹ್ಮ್. ಚಂದ್ರ ಕೂಡ ರಾತ್ರಿ ಬರುವಂತದ್ದು. ಹಾಗೆ ನಾವು ಸೂರ್ಯ ದೇವಸ್ಥಾನ ಮಾಡುವಾಗ ಸೂರ್ಯನಿಗೆ ಒಂದು ಮೂರ್ತಿ ಮಾಡ್ಲಿಲ್ಲ. ಸೂರ್ಯನ ಮೂರ್ತಿ ಇದೆ, 7 ಕುದುರೆಗಳಿರುವ ಮೂರ್ತಿ ಎಲ್ಲ ಇದೆ. ಅದನ್ನ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅದರ ಬದಲಾಗಿ ಗೋಲಾಕಾರವಾಗಿ ಸೂರ್ಯನ ಚಿತ್ರಣವನ್ನು ಮಾಡಿದ್ದೇನೆ. ಮತ್ತೆ ಇದೆಲ್ಲ ಗ್ರಹಗಳೆಲ್ಲ ಸೂರ್ಯನ ಸುತ್ತಲೂ ಇವೆ. ಅವುಗಳನ್ನೆಲ್ಲ ಮಾಡಿದೆ. ಮತ್ತೆ ಸೂರ್ಯನ ಈ ಇದರಲ್ಲಿ ಸೋಲಾರ್ ಇದರ ಟೋಟಲ್ ಸಿಸ್ಟಮ್ ನಲ್ಲಿ ಬೇರೆ ಬೇರೆ ಗ್ರಹಗಳು ಹೇಗೆ ಬರ್ತವೆ, ಸೂರ್ಯನ ನಂತರ ಯಾರು ಎನ್ನುವುದನ್ನೆಲ್ಲ ಇಲ್ಲಿ ಮಕ್ಕಳಿಗೆ ಗೊತ್ತಾಗ್ತದೆ. ಬುಧ, ಶುಕ್ರ, ಆಮೇಲೆ ಭೂಮಿ, ಮಂಗಳ, ಗುರು, ಶನಿ, ಹೀಗೆ. ಹಾಗೆ ರಾಹುಕೇತು ಪ್ರಚ್ಛನ್ನ ಗ್ರಹಗಳು ಅಂತ ಉಂಟು. ಹಾಗೆ ರಾಹುಕೇತು ನಾವು ಇಲ್ಲಿ ಮೆಟ್ಲು ಮಾಡ್ಲಿಲ್ಲ. ಆ ರೀತಿಯಿಂದ ಮಾಡಿದ್ದೇವೆ. ಇಲ್ಲಿ ಮಕ್ಕಳು ಯಾವಾಗಲೂ ಬರ್ತಾರೆ, ಬಂದು ಸೂರ್ಯನಿಗೆ ಸುತ್ತ ಹಾಕ್ತಾರೆ. ಮತ್ತೆ ಈ ಸ್ಟೆಪ್ಗಳೆಲ್ಲ ಇರುವಂತದ್ದೆಲ್ಲ ಇದೆಲ್ಲ ಮಕ್ಕಳನ್ನು ಅಸೆಂಬ್ಲಿ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ಒಂದೊಂದು ಕ್ಲಾಸ್ ಅವರು ಒಂದೊಂದು ಕಡೆ ನಿಲ್ಲಿ ಅಂದ್ರೆ ಕರೆಕ್ಟ್ ಆಗಿ ಬಂದು ನಿಲ್ತಾರೆ. ಎಷ್ಟು ಮಕ್ಕಳಿದ್ದಾರೆ ಸರ್ ಇವಾಗ? ಇವಾಗ ನಮ್ಗೆ 170 ಮಕ್ಕಳಿದ್ದಾರೆ. 170 ಮಕ್ಕಳಿದ್ದಾರೆ. ಓಕೆ. ಮತ್ತೆ ನೋಡಿ, ಇದು ನಿಮ್ಗೆ ನಿಮ್ಮ ಕಾಲಡಿಯಲ್ಲಿ ಇರೋದು ಮೇಷ ಸಂಕ್ರಮಣ ಅಂತ. ಓಕೆ, ಓಕೆ. ನಾವು ಈ ಉತ್ತರಾಯಣ ದಕ್ಷಿಣಾಯಣದ ಚಿತ್ರಣವನ್ನು ಮಕ್ಕಳಿಗೆ ಚೆನ್ನಾಗಿ ಕೊಡ್ತೇವೆ. ಅದರ ನೆರಳಿನ ಪ್ರಭಾವವನ್ನು ಸಹ ಕೊಡ್ತೇವೆ. ಓಕೆ. ಆ ಕಡೆ ಕಾಡುಗಳಿವೆ. ಹೌದು, ಕಾಡುಗಳಿವೆ. ಹೇಳಿ ಸರ್. ಆ ತರ ಅಲ್ಲಿ ಇರುವ ಕಾಡಲ್ಲಿ ಬೇಕಾದಷ್ಟು ಔಷಧೀಯ ಮೂಲದ ಗುಣಗಳ ಸಸ್ಯಗಳಿವೆ. ಅವುಗಳನ್ನೆಲ್ಲ ನಾವು ಸಂಗ್ರಹ ಮಾಡಿ ಮಕ್ಕಳಿಗೆ ಶೇರ್ ಮಾಡ್ತೇವೆ. ನಾವು ಇಲ್ಲಿಂದ ಶಾಲೆಯಿಂದ ಮನೆಗೆ ಗಿಡಗಳನ್ನು ಕೊಡುದು, ಮನೆಯಿಂದ ಶಾಲೆ ಗಿಡ ತರುವುದು, ಎಕ್ಸ್ಚೇಂಜ್ ಕೂಡ ಮಾಡ್ತೇವೆ. ಸೊ ಒಂದು ಪರಿಸರ ಸಮೃದ್ಧಿ ಮನೆಯಲ್ಲಿ ಶಾಲೆಯಲ್ಲಿ ಆಗ್ಬೇಕೆಂಬುದು ನಮ್ಮ ಕಾನ್ಸೆಪ್ಟ್. ಓಕೆ. ನೀವು ಅವಾಗ್ಲೇ ಲೊಕೇಶನ್ ಹೇಳಿದ್ರಿ, ವಾಪಸ್ ಹೇಳಿ ಬಿಡಿ ಸರ್, ನಿಮ್ಮ ಶಾಲೆ ಎಲ್ಲಿ ಆಗತ್ತೆ ಅಂತ ಹೇಳುವಂತದ್ದು. ಸ್ಕೂಲ್ ಬಸ್ ಕೂಡ ಇದೆ ಅಲ್ವಾ ಸರ್ ನಿಮ್ದು? ಸ್ಕೂಲ್ ಬಸ್ ಇದೆ. ಹೌದು. ಎಷ್ಟನೇ ಕ್ಲಾಸ್ ತನಕ ಮಾಡ್ತೀರಾ, ಹೇಗೆ ಅಂತ? ನಮ್ಮ ಶಾಲೆ 1ನೇಯಿಂದ 10ನೇವರೆಗೆ ಇದೆ. ಓಕೆ. ಮತ್ತೆ LKG UKG ಕ್ಲಾಸ್ಗಳಿವೆ. ಓಕೆ. ಆಮೇಲೆ ಶಾಲೆ ಇರುವುದು ಸುಳ್ಳಿದಲ್ಲಿ, ಬಸ್ ಸ್ಟ್ಯಾಂಡ್ ಇಂದ ಮಡಿಕೇರಿ ರೋಡ್ ಅಲ್ಲಿ 1 ಕಿಲೋಮೀಟರ್ ಬಂದಾಗ ಹೊಲಕ್ಕೆ ಗುಡ್ಡದ ಮೇಲೆ ಇದೆ. ಸ್ನೇಹ ಶಿಕ್ಷಣ ಸಂಸ್ಥೆ ಸುಳ್ಯ ಅಂತ ಹಾಕಿದ್ರೆ ನಮ್ಮ ಶಾಲೆಯ ಮ್ಯಾಪ್ ದಲ್ಲಿ ಸಿಗ್ತದೆ. ವಾಹನಗಳಿಗೆ ಡೈರೆಕ್ಷನ್ ಸಿಗ್ತದೆ, ಅದರಲ್ಲಿ ಬರ್ಬಹುದು. ಮತ್ತೆ ಆದ್ರೆ ಸ್ನೇಹ ಇದಕ್ಕೆ ಸನ್ ಟೆಂಪಲ್ ಅಂತ ಸಹ ಒಂದು ಕೆಲವು ಸರ್ತಿ ಬರ್ತದೆ. ಯಾರು ಸನ್ ಟೆಂಪಲ್ ಬಂದ್ರೆ ಸ್ನೇಹ ಸ್ಕೂಲ್ ಸಿಗ್ಲಿಲ್ಲ ಅಂತ ಗ್ರಹಿಸೋದು ಬೇಡ, ಅದು ಎರಡು ಒಂದೇ. ನಾನು ಜಯಲಕ್ಷ್ಮಿ ದಾಮ್ಲೆ ಅಂತ. ನಮಸ್ತೆ. ನಮ್ಮ ಸ್ನೇಹ ಶಿಕ್ಷಣ ಸಂಸ್ಥೆಯಲ್ಲಿ ಈ ವರ್ಷ ಹೊಸ
ಕಲಾಕೃತಿಗಳನ್ನು ಮಾಡಿಸ್ತಾ ಇದ್ದೇವೆ, ಪ್ರಾಣಿಗಳ ಪ್ರತಿಕೃತಿಗಳು. ಇದನ್ನು ಮಕ್ಕಳು ನಿಜವಾಗಿ ತುಂಬ ಸಂತೋಷ ಪಡ್ತಾ ಇದ್ದಾರೆ. ದಿನಾಲೂ ಸಹ ಜಿರಾಫೆ ಇರ್ಬೋದು, ಆನೆ ಇರ್ಬೋದು, ಜೀಬ್ರಾ ಇರ್ಬೋದು, ಇದನ್ನೆಲ್ಲ ನೋಡಿ ಮಕ್ಕಳು ಸಂತೋಷ ಪಡ್ತಾರೆ. ಮಕ್ಕಳ ಸಂತೋಷದೊಟ್ಟಿಗೆ ನಮ್ಮ ಸಂತೋಷವು ಜಾಸ್ತಿ ಆಗ್ತದೆ. ಇದನ್ನ ಮಾಡ್ತಾ ಇರುವವರು ಅಸ್ಸಾಮಿನಿಂದ ಬಂದ ಕಲಾಕಾರರು. ಆದ್ರೂ ಮಕ್ಕಳು ಇದನ್ನು ತುಂಬಾ ಎಂಜಾಯ್ ಮಾಡ್ತಾರೆ. ಇದು ಬಹುಶಃ ಉಳಿದವರಿಗೆ ಸಹ ಒಂದು ಸ್ಫೂರ್ತಿಯ ನೆಲೆ ಆಗ್ಲಿ ಅಂತ ಹೇಳಿ ನನ್ನ ಆಶೆ. ನಮಗೆ ಇಲ್ಲಿ ತುಂಬಾ ಖುಷಿ ಆಗ್ತದೆ. ಜಿರಾಫೆ, ಆನೆ ಅದನ್ನೆಲ್ಲ ನೋಡ್ಲಿಕ್ಕೆ ಟೀಚರ್ಸ್ ಅವರು ಒಮ್ಮೊಮ್ಮೆ ಕರ್ಕೊಂಡು ಹೋಗ್ತಾರೆ. ತುಂಬಾ ಖುಷಿ ಆಗ್ತದೆ ನೋಡ್ಲಿಕ್ಕೆ. ನಮಗೆ ಕ್ಲಾಸ್ ಟೀಚರ್ ಅಶ್ವಿನಿ ಟೀಚರ್ ಅವರು ಚೆಸ್ ಎಲ್ಲ ಆಟ ಆಡಿಸ್ತಾರೆ. ನಮಗೆ ತುಂಬಾ ಖುಷಿ ಆಗ್ತದೆ ಆಟ ಆಡ್ಲಿಕ್ಕೆ. ಅವರು ತುಂಬಾ ಕತೆಗಳನ್ನು ಆಕ್ಷನ್ ಅನ್ನೆಲ್ಲ ಮಾಡಿಸ್ತಾರೆ. ಮತ್ತೆ ನಮಗೆ ಸಸ್ಯಗಳ ಹೆಸರನ್ನೆಲ್ಲ ಹೇಳಿಸ್ತಾರೆ. ನನ್ನ ಹೆಸರು ಶ್ರೀನಂದನ್. ನಂಗೆ ಈ ಪ್ರಾಣಿಗಳನ್ನೆಲ್ಲ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಹೆದರಿಕೆ ಆಗೋದಿಲ್ವಾ? ಹೆದ್ರಿಕೆ ಆಗುದಿಲ್ಲ. ಇದು ಸ್ಟ್ಯಾಚು ಪ್ರಾಣಿಗಳೆಲ್ಲ ಆಗಿರ್ತದೆ. ಯಾವ್ದು ಇಷ್ಟ ಆಯ್ತು ನಿಂಗೆ? ಇಷ್ಟು ಪ್ರಾಣಿಗಳು ನೋಡಿದ್ಯಾ, ಹೋಗಿದ್ಯಾ ಅಲ್ಲಿಗೆ? ಆಚೆ ಕಾಡಿಗೆಲ್ಲ ಹೋಗಿ ನೋಡಿದ್ದೇನೆ. ಯಾವ್ದು ಇಷ್ಟ ಆಯ್ತು ನಿನಗೆ? ನಂಗೆ ಅದ್ರಲ್ಲಿ ಗೆಂಡಾಮೃಗ ಇಷ್ಟ ಆಯ್ತು. ಗೆಂಡಾಮೃಗ ಇಷ್ಟ ಆಯ್ತು. ಪರಿಚಂದ ಆಗಿದೆ ಶಾಲೆ ಈಗ. ಓಕೆ, ನೋಡಿದ್ರಲ್ಲ, ಒಂಥರ ಪ್ರಕೃತಿ ಪ್ರೇಮವನ್ನೇ ಹೊಂದಿರುವಂತಹ ಸರ್ ಅವರು ಸಾಕಷ್ಟು ಮಾಹಿತಿಯನ್ನು ಕೊಟ್ರು ನಮಗೆ. ಒಂದ್ಸಲ ಒಳಗೆ ಬಂದಾಗ ಮನಸ್ಸಿಗೆ ಖುಷಿ ಕೊಡುತ್ತೆ ಸರ್. ಇಲ್ಲಿ ದೇವಾಲಯ ತರ ಸ್ಕೂಲ್ಗಳು ಕೂಡ ಎದ್ದು ಕಾಣ್ತಾ ಇವೆ. ಅಲ್ಲೆಲ್ಲಿ ಸಣ್ಣ ಸಣ್ಣ ಗುಡಿ ತರ ಕಾಣ್ತಾ ಇವೆ ಸ್ಕೂಲ್ಗಳು. ಯಾವಾಗ ವಿದ್ಯೆ ನಮಗೆ ಮುಂದಕ್ಕೆ ಬರುತ್ತೆ, ವಿದ್ಯೆ ಕೈ ಹಿಡಿಯುತ್ತೆ ಅನ್ನುವಂತಹದ್ದು ನಿಜವಾದ ಮಾತು. ಸರ್, ಕೊನೆಯದಾಗಿ ಕೇಳೋದೇನು ಅಂತ ಹೇಳಿದ್ರೆ, ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಆಗಿ ಸಿಕ್ಕಿತ್ತು ಅಂತ ಹೇಳಿದ್ರಲ್ವಾ ಸರ್? ಇವಾಗ ಏನಾದ್ರು ಬೇರೆಯವ್ರು ಮಾಡ್ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಹೇಗೆ ಆಗ್ಬೋದು ಅಂತ? ಬೇರೆಯವ್ರು ಮಾಡ್ಬೇಕಂದ್ರೆ ಅವ್ರನ್ನ ಅಲ್ಲಿಂದ ತರಿಸ್ಬೇಕಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ತರಬೇಕಷ್ಟೇ. ಅವ್ರೇನ್ ಹೇಳಿದಾರೆ, ನೀವು ನಿಮ್ಮ ಮೂಲಕ ಬಂದ್ರೆ ಮಾತ್ರ ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾನು ಅವ್ರನ್ನ ಹಿಡ್ಕೊಂಡದಲ್ಲ. ಹಾಗಾಗಿ ಆ ತರದ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಮತ್ತೆ ಎಷ್ಟು ಬಜೆಟ್ ಅಲ್ಲಿ ಮಾಡ್ತಾರೆ ಅನ್ನೋದು ನಾನು ಅವ್ರ ಡೀಲ್ ಮಾಡಬಹುದು. ಬಟ್ ಮಾಡೋರಿದ್ರೆ ಮಾಡಿಸ್ಬೋದು. ಮತ್ತೆ ಇದಕ್ಕೆ ಸಹ ನಾ ಈಗ ನಿಮ್ಮ ಎದುರು ಹೇಳುದು, ಯಾರಾದ್ರೂ ನಾನು ಇದನ್ನು ಒಂದು ಸ್ಪಾನ್ಸರ್ ಮಾಡ್ತೇನೆ ಹೇಳಿದ್ರೆ ಸ್ಪಾನ್ಸರ್ಸ್ ನಾನು ಸಂಪರ್ಕಿಸ್ತೇನೆ. ಈಗ ಒಂದೊಂದು ಪ್ರಾಣಿಗೆ ಒಬ್ಬೊಬ್ರು ಸ್ಪಾನ್ಸರ್ ಸಿಕ್ಕಿದ್ರು ಸಹ ನಮ್ಗೆ ಅವ್ರ ಹೆಸರಾಗ್ತೇವೆ, ದೊಡ್ಡ ಲಾಭವೇ ಅದು. ಅದೊಂದು ಯೋಚನೆ ಇದೆ. ಮತ್ತೆ ಯಾವಾಗ ಉದ್ಘಾಟನೆಗೆ ಸಿದ್ಧವಾಗಿದೆ ಸರ್, ಹೇಗೆ ಅಂತ? ಅದು ಇದೀಗ ಡಿಸೆಂಬರ್ ನಲ್ಲಿ ಇನ್ನೊಮ್ಮೆ ಅವ್ರು ಬಂದ್ರೆ ಮತ್ತೊಂದು 2-2.5 ತಿಂಗಳ ನಂತರ ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಮಿಡ್ಲಲ್ಲಿ ಪರೀಕ್ಷೆಗಳಿಗೆ ತೊಂದರೆ ಆಗದ ಹಾಗೆ ಒಂದು ಕಾರ್ಯಕ್ರಮ ಇಟ್ಟುಕೊಂಡು ಮಾಡುವಂತಿದ್ದೇವೆ. ಸಿನ್ಸ್ ಅರಣ್ಯ ಮತ್ತು ಪ್ರಾಣಿಗಳಿಗೆ ಸಂಬಂಧಿಸಿದ್ರಿಂದ ನಾನು ಸಾಧ್ಯ ಆದರೆ ಸ್ವಲ್ಪ ಹಠ ಹಿಡಿದಾದ್ರೂ ಅರಣ್ಯ ಸಚಿವರನ್ನು ಕರೆಸಿ ಉದ್ಘಾಟನೆ ಮಾಡಿಸಬೇಕಂತಿದೆ. ಓಕೆ ಸರ್, ಈ ವಿಡಿಯೋ ಅವ್ರಿಗೆ ತಲುಪಲಿ ಅನ್ನುವಂತಹದ್ದು ನೀವು ಅದನ್ನು ಮಾಡಿದ್ರೆ ತುಂಬಾ ಸಂತೋಷ. ಸರ್ ಹೇಳ್ತಾ ಇರುವಂತಹದ್ದು ನಂದು ಹಲವು ವರ್ಷಗಳ ಕನಸು ಇದು ಅಂತ, ಇನ್ನು ಕೂಡ ಕನಸುಗಳು ಬಾಕಿ ಇದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಅದು ಕೂಡ ಬೇಗ ಫುಲ್ಫಿಲ್ ಆಗ್ಬೇಕು ಅನ್ನುವಂತಹ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಹೇಳೋದಿಷ್ಟೇ, ನೀವು ಕೂಡ ಅವ್ರು ಹೇಳ್ತಾ ಇದ್ರು ಯಾರಾದ್ರೂ ಸ್ಪಾನ್ಸರ್ಸ್ ಬೇಕು ಅನ್ನುವಂತಹದ್ದು ಅಂತ. ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಕೊಡುಗೆಯಾಗಿ ಏನಾದ್ರು ಈ ಸ್ಕೂಲಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ನೀವು ಕಾಂಟ್ಯಾಕ್ಟ್ ಆಗ್ಬೋದು ಸರ್ ಅನ್ನ. ಹಾಗಾಗಿ ಪ್ರಕೃತಿ ರಮಣೀಯವಾಗಿರುವಂತಹ ಒಂದು ಕಾಡಿನ ಮಧ್ಯೆ ಒಂದು ಉತ್ತಮವಾಗಿರುವಂತಹ ಸಂದೇಶ ಕೊಡುವಂತಹ ಶಾಲೆಯನ್ನ ಸರ್ ನಿರ್ಮಿಸಿದ್ದಾರೆ. ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ನಿಮ್ಮ ಕಾರ್ಯಗಳು ಹೀಗೆ ಮುಂದುವರಿಯಲಿ ಸರ್. ಜೊತೆಗೆ ನೀವಿಬ್ರು ಕೂಡ ಈ ಕೈ ಚಳಕ ಬಾರಿ ಚೆನ್ನಾಗಿ ಮೂಡಿ ಬಂದಿದೆ. ನಿಮಗೆ ಕೂಡ ಆಲ್ ದ ಬೆಸ್ಟ್. ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಊರಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೋಡಿದಲ್ಲ, ಇದು ಇವತ್ತಿನ ವಿಶೇಷ. ನಮ್ಮ ಸುಳಿದ ಸ್ನೇಹ ಶಿಕ್ಷಣ ಸಂಸ್ಥೆಯಲ್ಲಿ ಈ ರೀತಿಯ ಒಂದು ಹೊಸ ವಿಚಾರವನ್ನ ಪ್ರಾರಂಭಿಸಿರುವಂತಹದ್ದು. ನಿಮಗೇನಾದ್ರೂ ನೋಡ್ಬೇಕು ಅಂತ ಅನಿಸಿದ್ರೆ ಬರ್ಬೋದಂತೆ, ಬಂದು ಆರಾಮ್ಸೆ ನೋಡ್ಬೋದಂತೆ. ಹಾಗೆ ಸ್ಪಾನ್ಸರ್ಸ್ ಕೂಡ ಕೊಡ್ಬೋದು ಅನ್ನುವಂತಹ ಮಾತನ್ನ ಸರ್ ಹೇಳಿದ್ರು. ಅವರ ಈ ಒಂದು ಕಲೆಗೆ ನೀವು ಕೂಡ ಪ್ರೋತ್ಸಾಹ ನೀಡಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಕ್ಯಾಂಪಸ್ ನ ರಕ್ಷಿ ಜೊತೆ ರಿಪೋರ್ಟರ್ ಹಸನ ಜಯಲಕರ್, ನಾನು ಪೂಜೇಶ್ ವಿತೇಶ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ. ಇದೊಂದು ರಾಕೆಟ್ ಹೇಗೆ ಮೇಲೆ ಹೋಗ್ತದ ಹಾಗೆ ಮಕ್ಕಳ ಆಸೆಗಳು ಚಿಗುರ್ತಾ ಹೋಗ್ಬೇಕು. ಅತಿಯಾಗಿ ಉದ್ದವಿರುವಂತಹ ಪ್ರಾಣಿ ಜಿರಾಫೆಯನ್ನ ಬಂದ ತಕ್ಷಣ ನೀವು ನೋಡ್ಬೋದು. ಈಗ ಸದ್ಯಕ್ಕೆ ನಮಗೆ ಇವರು ಮೂವರು ಇದನ್ನು ಕೆಲಸ ಮಾಡಿಕೊಟ್ಟಿದ್ದಾರೆ. बहुत स्कूल में काम किया है, लेकिन सबसे मुझे बहुत अच्छा लगा इस स्नेहा हाई स्कूल में. ಆನೆ ಅನ್ನುವಂಥದ್ದು ಪ್ರತಿಯೊಂದು ಮಗುವಿಗೆ ಸಹ ಸೆಳೆಯುವಂತಹ ಪ್ರಾಣಿ. ಸುಳ್ಯಕ್ಕೆ ಒಂದು ಒಳ್ಳೆಯ ಕೊಡುಗೆಯಾಗಿ ಸಿಗ್ಬೋದು ಅಂತ ನನ್ನ ಆಲೋಚನೆ.
ಒಂದು ಪರಿಸರ ಸಮೃದ್ಧಿ ಮನೆಯಲ್ಲಿ ಶಾಲೆಯಲ್ಲಿ ಆಗಬೇಕೆಂಬುದು ನಮ್ಮ ಕಾನ್ಸೆಪ್ಟ್. ಜಿರಾಫೆ, ಆನೆ ಅದನ್ನೆಲ್ಲ ನೋಡ್ಲಿಕ್ಕೆ ಟೀಚರ್ಸ್ ಅವರು ಒಮ್ಮೊಮ್ಮೆ ಕರ್ಕೊಂಡು ಹೋಗ್ತಾರೆ. ತುಂಬಾ ಖುಷಿ ಆಗ್ತದೆ ನೋಡ್ಲಿಕ್ಕೆ. ಯಾರಾದ್ರೂ ನಾನು ಇದನ್ನು ಒಂದು ಸ್ಪಾನ್ಸರ್ ಮಾಡ್ತೇನೆ ಹೇಳಿದ್ರೆ ಸ್ಪಾನ್ಸರ್ಸ್ ನಾನು ಸಂಪರ್ಕಿಸ್ತೇನೆ. ಸಿನ್ಸ್ ಅರಣ್ಯ ಮತ್ತು ಪ್ರಾಣಿಗಳಿಗೆ ಸಂಬಂಧಿಸಿದ್ರಿಂದ ನಾನು ಸಾಧ್ಯ ಆದರೆ ಸ್ವಲ್ಪ ಹಠ ಹಿಡಿದಾದ್ರೂ ಅರಣ್ಯ ಸಚಿವರನ್ನು ಕರೆಸಿ ಉದ್ಘಾಟನೆ ಮಾಡಿಸ್ಬೇಕಂತಿದೆ. ನಿಮಗೇನಾದ್ರೂ ನೋಡ್ಬೇಕು ಅಂತ ಅನಿಸಿದ್ರೆ ಬರ್ಬೋದಂತೆ, ಬಂದು ಆರಾಮ್ಸೆ ನೋಡ್ಬೋದಂತೆ.